Last week we were studying, we completed chapter 31 of Exodus. ಕಳೆದ ವಾರ ವಿಮೋಚನಾ ಕಾಂಡ 31ನೇ ಅಧ್ಯಾಯವನ್ನು ನಾವು ಮುಗಿಸಿದೆವು. We saw the call of spirit-filled men for making of the tabernacle items. ದೇವದರ್ಶನ ಗುಡಾರ ಉಪಕರಣಗಳನ್ನು ಮಾಡುವುದರಲ್ಲಿ ಆತ್ಮ ಭರಿತರಾದ ಪುರುಷರನ್ನು ಕರೆಯುವ ವಿಷಯವನ್ನು ನೋಡ್ತಾ ಬಂದೆವು. Many things we learned about the call of God and the enablement of God through that. ಇದರ ಮೂಲಕ ದೇವರ ಕರೆಯುವಿಕೆ ಮತ್ತು ಅದರ ಒಂದು ಸಹಾಯ ಇದರ ವಿಷಯವಾಗಿ ನಾವು ಕಲಿತಾ ಬರುತ್ತಿದ್ದೆವು. Also looked at what Sabbath means to the children of Israel. ಇಸ್ರಾಯೇಲ್ ಜನರಿಗೆ ಸಬ್ಬತ್ ದಿನ ಏನೆಂಬುದಾಗಿ ನೋಡುತ್ತಾ ಬಂದೆವು. And we saw that Sabbath is the only commandment out of the 10 commandments that is not given to the church. ಅದು ಮಾತ್ರವಲ್ಲದೆ ದಶಾಜ್ಞೆಗಳಲ್ಲಿ ಸಬ್ಬತ್ ದಿನದ ಕುರಿತಾದ ಒಂದು ಆಜ್ಞೆ ಮಾತ್ರ ಸಭೆಗೆ ಕೊಡಲ್ಪಡಲಿಲ್ಲ. Now we look at chapter 32. Please read. Rajesh, can you help by reading? Read verse 1. ಈಗ 32ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. ಮೋಶೆ ಬೆಟ್ಟದಿಂದ ಇಳಿಯದೆ ತಡಮಾಡಿದ್ದನ್ನ ಇಸ್ರಾಯೇಲರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು, ಏಳು, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನ ಮಾಡಿಕೊಡು, ಐಗುಪ್ತ ದೇಶದಿಂದ ನಮ್ಮನ್ನ ಕರಕೊಂಡು ಬಂದ ಆ ಮೋಶೆಯು ಏನಾದನೋ ಗೊತ್ತಿಲ್ಲ ಎಂದು ಹೇಳಿದರು. As we enter into this chapter, we see much tragedy as far as children of Israel are concerned. ಈ ಅಧ್ಯಾಯಕ್ಕೆ ಪ್ರವೇಶಿಸುವಾಗ ಇಸ್ರಾಯೇಲ್ ಜನರ ಕುರಿತಾದ ವಿಷಯಕ್ಕೆ ನೋಡುವಾಗ ಒಂದು ಆಘಾತದ ವಿಷಯವನ್ನು ನಾವು ಗಮನಿಸುತ್ತೇವೆ. Yet this chapter teaches us great lessons about our God. ಆದರೂ ಸಹ ಈ ಅಧ್ಯಾಯದಿಂದ ನಮ್ಮ ದೇವರ ಕುರಿತಾದ ಅನೇಕ ದೊಡ್ಡ ಪಾಠಗಳನ್ನು ನಮಗೆ ಕಲಿಸಿಕೊಡುತ್ತವೆ. So this chapter has a greatest lesson about intercessory prayer. ಈ ಅಧ್ಯಾಯದಲ್ಲಿ ವಿಜ್ಞಾಪನೆ ಅಥವಾ ವಿಜ್ಞಾಪನೆಯ ಪ್ರಾರ್ಥನೆ ವಿಷಯವಾದ ಪ್ರಾಮುಖ್ಯತೆಯನ್ನು ನಮಗೆ ಕಲಿಸಿಕೊಡುತ್ತದೆ. Intercessory prayer, ಮಧ್ಯವರ್ತಿಯಾಗಿ ಪ್ರಾರ್ಥನೆ ಮಾಡುವುದು. ಒಬ್ಬ ಮಧ್ಯಸ್ಥನಾಗಿದ್ದು ಪ್ರಾರ್ಥನೆ ಮಾಡುವ ವಿಷಯ. Okay, in the verse we read, we say the impatience of people. They were Moses has gone to the Mount Sinai. The people lost their patience. ಇಲ್ಲಿ ಮೋಶೆಯು ಆತನು ಸಿನಾಯ್ ಬೆಟ್ಟಕ್ಕೆ ಏರಿ ಹೋದನು, ಆದರೆ ಜನರು ತಾಳ್ಮೆಯನ್ನು ಕಳ್ಕೊಳ್ಳುವುದನ್ನು ಇಲ್ಲಿ ಗಮನಿಸುತ್ತೇವೆ. Many times I am like that, we are like that. ಅನೇಕ ಸಮಯಗಳಲ್ಲಿ ನಾವು ಈ ರೀತಿಯಾಗಿದ್ದೇವೆ. We know Abraham lost the patience when he was waiting for the child that God promised. ಅಬ್ರಹಾಂನ ಕುರಿತಾಗಿ ನೋಡುವಾಗ ದೇವರು ವಾಗ್ದಾನ ಮಾಡಿದ ಮಗುವಿಗಾಗಿ ವಾಗ್ದಾನ ಮಾಡಿದಾಗ ಅಬ್ರಹಾಮನು ತಾಳ್ಮೆಯನ್ನು ಕಳ್ಕೊಂಡನು. And we know the consequence of that. ಮತ್ತು ಅದರ ಪರಿಣಾಮ ಏನೆಂಬುದಾಗಿಯೂ ನಾವು ತಿಳಿದಿದ್ದೇವೆ. About 40 days Moses was in the mountain. Did these people think that Moses might have died? ಮೋಶೆಯು ಸುಮಾರು 40 ದಿನ ಆತನ ಬೆಟ್ಟದ ಮೇಲಿದ್ದನು, ಆದರೆ ಜನರು ಆತನು ಸತ್ತು ಹೋಗಿರಬಹುದು ಎಂಬುದಾಗಿ ನೆನೆಸಿದರು. They earlier saw the holiness and fearful appearance of God on Mount Sinai. ಇದಕ್ಕೆ ಮುಂಚಿತವಾಗಿ ಸಿನಾಯ್ ಬೆಟ್ಟದ ಮೇಲೆ ದೇವರ ಒಂದು ಪವಿತ್ರ ಪ್ರಕಾಶವನ್ನು ಅವರು ಗಮನಿಸಿದರು. They even told to Moses, please you talk to us, we don't want God to speak to us. ಅದು ಮಾತ್ರವಲ್ಲದೆ ಜನರು ಮೋಶೆಗೆ ಹೇಳಿದ್ದೇನೆಂದ್ರೆ, ನೀನು ನಮ್ಮ ಸಂಗಡ ಮಾತನಾಡು, ದೇವರು ನಮ್ಮೊಂದಿಗೆ ಮಾತನಾಡಿದ್ರೆ ನಾವು ಸಾಯುವೆವು ಎಂಬುದಾಗಿ ಹೇಳಿದರು. It sounds like fear of God. ಇದು ದೇವರ ಭಯ ಇದೆ ಎಂಬುದಾಗಿ ತೋರಿಸುತ್ತದೆ. But if it was a proper fear of God, they wouldn't have asked what they asked Aaron. ಆದರೆ ಅದು ನಿಜವಾಗ್ಲೂ ದೇವರ ಭಯವಾಗಿದ್ದರೆ ಈಗ ಆರೋನನಲ್ಲಿ ಕೇಳಿಕೊಂಡ ವಿಷಯವನ್ನು ಅವರು ಕೇಳಿಕೊಳ್ಳುತ್ತಿದ್ದರಿಲ್ಲ. Fear of God will keep us from sin. ದೇವರ ಭಯ ನಮ್ಮನ್ನು ಪಾಪದಿಂದ ದೂರವಾಗಿಡುತ್ತದೆ. Instead they fell into idolatry. ಆದರೆ ಅದಕ್ಕೆ ಬದಲಾಗಿ ಇಲ್ಲಿ ವಿಗ್ರಹಾರಾಧನೆಯಲ್ಲಿ ಬಿದ್ದರು.
Idolatry and immorality, both we see among God's people in this chapter. ಈ ಅಧ್ಯಾಯದಲ್ಲಿ ದೇವಜನರ ಮಧ್ಯದಲ್ಲಿ ವಿಗ್ರಹಾರಾಧನೆ ಮತ್ತು ಅನೈತಿಕತೆ ಎರಡು ವಿಷಯಗಳನ್ನು ಗಮನಿಸಬಹುದು. First, we see their wrong understanding about who brought them out of Egypt. ಮೊದಲನೇದಾಗಿ ಐಗುಪ್ತ ದೇಶದಿಂದ ಇವರನ್ನು ಹೊರತಂದವರು ಯಾರೆಂಬುದಾಗಿ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರು. Was it Moses who brought them out of Egypt? ಇವರನ್ನು ಐಗುಪ್ತ ದೇಶದಿಂದ ಮೋಶೆಯು ಕರೆತಂದನ? God used Moses as a tool in his hand, but it is God who did the miracles in Egypt. He is the one who divided the Red Sea. So these people had a wrong understanding about God and Moses. ಇಲ್ಲಿ ದೇವರು ತಾನೇ ಮೋಶೆಯನ್ನು ಒಂದು ಸಾಧನವಾಗಿ ಉಪಯೋಗಿಸಿಕೊಂಡನು. ಆದರೆ ಐಗುಪ್ತ ದೇಶದಲ್ಲಿ ಅದ್ಭುತಗಳನ್ನು, ಉಪದ್ರವಗಳನ್ನು ಮತ್ತು ಕೆಂಪು ಸಮುದ್ರವನ್ನು ವಿಭಾಗಿಸಿದು ಇವೆಲ್ಲವೂ ದೇವರು ಮಾಡಿದ ಮಹತ್ ಕಾರ್ಯವಾಗಿದೆ. Here they are giving, in one sense, they are giving credit to Moses than God. ಇಲ್ಲಿ ಒಂದು ಅರ್ಥದಲ್ಲಿ ನೋಡುವಾಗ ದೇವರಿಗೆ ಬದಲಾಗಿ ಮೋಶೆಗೆ ಆ ಒಂದು ಅರ್ಹತೆಯನ್ನು, ಪ್ರಶಂಸೆಯನ್ನು ಕೊಡುತ್ತಿದ್ದಾರೆ. Moses didn't think like that as we read the following verses. ಮುಂದಿನ ವಾಕ್ಯಗಳನ್ನು ನಾವು ಓದುವಾಗ ಮೋಶೆಯು ಈ ರೀತಿಯಾಗಿ ನೆನೆಸಿಕೊಂಡಿರಲಿಲ್ಲ. They're telling, we don't know what happened to Moses who brought us out, so make us gods. ಇಲ್ಲಿ ಜನರು ಹೇಳುವ ಮಾತು, ನಮ್ಮನ್ನು ಕರೆತಂದ ಮೋಶೆಗೆ ಏನಾಯ್ತೋ ಎಂಬುದಾಗಿ ಗೊತ್ತಿಲ್ಲ, ಆದದ್ರಿಂದ ನಮಗೆ ದೇವರುಗಳನ್ನು ಮಾಡಿರಿ. What a wrong concept these people had about God. Can they make the gods? ಇಲ್ಲಿ ಜನರಿಗೆ ದೇವರ ಕುರಿತಾದ ತಪ್ಪಾದ ಒಂದು ಅರ್ಥೈಸುವಿಕೆಯನ್ನು ನೋಡುತ್ತೇವೆ. ಜನರು ದೇವರನ್ನು ನಿರ್ಮಿಸಲಿಕ್ಕೆ ಅಥವಾ ಉಂಟು ಮಾಡಲಿಕ್ಕೆ ಸಾಧ್ಯವಿದೆಯೋ? Well, we in India, we see so many gods that are man-made. ಭಾರತ ದೇಶದಲ್ಲಿ ಮನುಷ್ಯನ ಕೈಯಿಂದ ಮಾಡಿದ ಅನೇಕ ದೇವರುಗಳನ್ನು ನೋಡುತ್ತೇವೆ. Now, the tragic thing in this verse is also later as we see Aaron's role as a high priest. ಇಲ್ಲಿ ನಂತರ ಈ ಅಧ್ಯಾಯದಲ್ಲಿ ಮತ್ತೊಂದು ದುರಂತವಾದ ವಿಷಯವನ್ನು ನೋಡುತ್ತೇವೆ. ಆರೋನನು ಮಹಾಯಾಜಕನಾಗಿ ಮಾಡಿದ ಕೃತ್ಯಗಳು. Leaders' sins are more serious. ನಾಯಕರ ಪಾಪಗಳು ತುಂಬಾ ಅದು ಭಯಂಕರವಾದದು. Israelites had idols among them. Remember Rachel who brought an idol of Laban from Laban's house. This was all among them. ಇಸ್ರಾಯೇಲರ ಮಧ್ಯದಲ್ಲಿ ವಿಗ್ರಹಗಳು ಇದ್ದವು. ರೇಚಲ್ ಅನ್ನು ನೆನಪು ಮಾಡಿಕೊಳ್ಳಿರಿ. ರೇಚಲಲು ಆಕೆ ಲಾಬಾನನ ಮನೆಯಿಂದ ಆ ವಿಗ್ರಹವನ್ನು ತಂದಳು. They probably learned more about idolatry from Egypt. ಈ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ವಿಗ್ರಹ ಆರಾಧನೆ ವಿಷಯವಾಗಿ ಅಥವಾ ವಿಗ್ರಹಗಳ ವಿಷಯವಾಗಿ ಹೆಚ್ಚು ಅಲ್ಲಿ ಐಗುಪ್ತ ದೇಶದಲ್ಲಿ ಕಲಿತುಕೊಂಡರು. Even though they were kept in Goshen, a separate place, God didn't allow them to mingle with it, yet they learned, they had idols, they carried that along during the wilderness journey. We read it later. ಇಸ್ರಾಯೇಲರು ಐಗುಪ್ತ ದೇಶದಲ್ಲಿದ್ದಾಗ ದೇವರು ತಾನೇ ಐಗುಪ್ತರಿಂದ ಪ್ರತ್ಯೇಕವಾಗಿ ಗೋಷನ್ ಎಂಬ ಒಂದು ಸ್ಥಳದಲ್ಲಿ ಅವರನ್ನು ವಾಸ ಮಾಡಿದನು. ಆದರೂ ಸಹ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಆ ವಿಗ್ರಹಗಳ ವಿಷಯವಾಗಿ ಕಲಿತುಕೊಂಡರು. ಅದು ಮಾತ್ರವಲ್ಲದೆ ಆ ಮರುಭೂಮಿಯ ಪ್ರಯಾಣದಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ ಅವರು ಆ ವಿಗ್ರಹಗಳನ್ನು ತೆಗೆದುಕೊಂಡು ಹೋದರು. Okay, let's read verse 2 to 4. 2-4 ವಚನ ತನಕ ಓದಿಕೊಳ್ಳೋಣ. ಅದಕ್ಕೆ ಆರೋನನು, ನಿಮ್ಮ ಹೆಂಡರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಕಿವಿಗೆ ಹಾಕಿಕೊಂಡಿರುವ ಚಿನ್ನದ ಮುರುವುಗಳನ್ನು ನೀವು ಕಿತ್ತು ನನಗೆ ಒಪ್ಪಿಸಿರಿ ಎಂದು ಹೇಳಲಾಗಿ, ಜನರೆಲ್ಲರೂ ತಮ್ಮ ಕಿವಿಗಳಲ್ಲಿದ್ದ ಚಿನ್ನದ ಮುರುವುಗಳನ್ನು ಕಿತ್ತು ಆರೋನನ ಬಳಿಗೆ ತಂದು ಕೊಟ್ಟರು. 4 ಅವನು ಆ ಚಿನ್ನವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಸವನ ಆಕಾರವನ್ನು ಉಳಿಯಿಂದ ರೂಪಿಸಿ ಎರಕ ವಹಿಸಲಾಗಿ, ಅವರು ಇಸ್ರಾಯೇಲರೇ ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದ ದೇವರು ಎಂದು ಹೇಳಿದರು. During that time, earrings were a sign of idolatry. ಆ ದಿನಗಳಲ್ಲಿ ಈ ಮುರುವುಗಳು ಅದು ವಿಗ್ರಹಾರಾಧನೆಗೆ ಸೂಚನೆಯಾಗಿತ್ತು.
Read Genesis 35 verse 4. ಆದಿಕಾಂಡ 35ನೇ ಅಧ್ಯಾಯ 4ನೇ ವಚನವನ್ನು ಓದಿರಿ. ಆಗ ಅವರು ತಮ್ಮಲ್ಲಿದ್ದ ಎಲ್ಲಾ ಅನ್ಯ ದೇವರುಗಳನ್ನು ತಮ್ಮ ಕಿವಿಗಳಲ್ಲಿದ್ದ ಮುರುವುಗಳನ್ನು ಯಾಕೋಬನಿಗೆ ಒಪ್ಪಿಸಲು ಅವನು ಅವುಗಳನ್ನು ಸೆಕೆಮ್ ಪಟ್ಟಣದ ಹತ್ತಿರವಿರುವ ಎಲ್ಲಾ ವೃಕ್ಷದ ಬುಡದಲ್ಲಿ ಹೂಳಿಟ್ಟನು. A time came when Jacob realized that these ornaments are sign of idolatry and he buried it there. ಯಾಕೋಬನು ಒಂದು ಸಮಯದಲ್ಲಿ ಈ ಕಿವಿಗಳಲ್ಲಿರುವ ಮುರುಗಳು ವಿಗ್ರಹಾರಾಧನೆಗೆ ಸೂಚನೆಗಳು ಎಂಬುದಾಗಿ ತಿಳ್ಕೊಂಡು ಅವುಗಳನ್ನು ಅಲ್ಲಿ ಆತನು ಹೂಣಿಟ್ಟನು. In Judges chapter 8 verse 21 and 26 we see the camels had earrings. ಯೋಶುವನ ಪುಸ್ತಕ 21ನೇ ಅಧ್ಯಾಯ 26ನೇ ನ್ಯಾಯಸ್ಥಾಪಕರ ಪುಸ್ತಕ 21-26ರಲ್ಲಿ ಈ ಒಂಟೆಗಳು ಸಹ ಅವುಗಳಿಗೆ ಈ ಮುರುವುಗಳಿದ್ದವು ಎಂಬುದಾಗಿ ನೋಡುತ್ತೇವೆ. Today I see believers having not just one earring, from top to bottom of the ear 4 or 5 are pierced and earrings are put in there. We see that even among believers. ಈ ದಿನಗಳಲ್ಲಿ ವಿಶ್ವಾಸಿಗಳ ಮಧ್ಯದಲ್ಲಿಯೂ ಸಹ ವಿಶ್ವಾಸಿಗಳ ಕಿವಿಯನ್ನು ನೋಡುವಾಗ ಅವರು ಒಂದಲ್ಲ ಆದರೆ 3-4 ಮುರುವುಗಳನ್ನು ಹಾಕಿಕೊಂಡಿರುವುದನ್ನು ಗಮನಿಸಬಹುದು. Some of the chain they wear looks like dog's chain. ಕೆಲವು ಆ ಒಂದು ಸರ ನೋಡುವಾಗ ಅಥವಾ ಈ ಒಂದು ಚೈನ್ ನೋಡುವಾಗ ಈ ನಾಯಿಗಳಿಗೆ ಹಾಕುವ ಒಂದು ಚೈನ್ ಆಗಿ ಉಂಟು. Now even if you wear it something reasonable, something that will not make you stand up or make you show yourself. That is all not very spiritual. ಆದರೆ ನೀವು ಆ ಒಂದು ಆಭರಣಗಳನ್ನು ಧರಿಸಬೇಕಾದ್ರೂ ಸಹ ಒಂದು ಸರಿಯಾದ ಒಂದು ವಿವೇಕವುಳ್ಳ ಒಂದು ಆಭರಣಗಳನ್ನು ನೀವು ಧರಿಸಿಕೊಳ್ಳಬೇಕು. ಎಲ್ಲರ ಜನರಿಗೆ ಕಾಣಿಸುವ ಹಾಗೆ ಎತ್ತಿ ಕಾಣಿಸುವ ಹಾಗೆ ನೀವು ಹಾಕಿಕೊಳ್ಳಬಾರದು. Lapse into idolatry so quickly. Uncle, can you repeat? I didn't get that. Lapse into idolatry so quickly. ಇದು ವಿಗ್ರಹಾರಾಧನೆಗೆ ಅದು ಬೇಗನೆ ಅವರು ಹೋದರು ಎಂಬುದಾಗಿ ನೋಡುತ್ತೇವೆ. So it is no surprise when we see how even believers can fall into apostasy. ಈ ವಿಶ್ವಾಸಿಗಳು ಸಹ ಯಾಕೆ ನಂಬಿಕೆ ಭ್ರಷ್ಟರಾಗುತ್ತಾರೆ ಎಂಬುದಕ್ಕೆ ನಾವು ಕಾರಣ ಇದೆ ಎಂಬುದಾಗಿ ನಾವು ಸುಲಭವಾಗಿ ನಾವು ತಿಳ್ಕೊಳ್ಳಬಹುದು. More than the people's sin is Aaron's word in verse 4. ಇಲ್ಲಿ ಜನರ ಪಾಪಕ್ಕಿಂತ 4ನೇ ವಚನದಲ್ಲಿ ಆರೋನನ ಹೇಳಿದ ಮಾತನ್ನು ಗಮನಿಸಿರಿ. He formed with the graving tool a molten calf and he's telling this is your God. Can you imagine that? 4ನೇ ವಚನದಲ್ಲಿ ನೋಡುವಾಗ ಬಸವನ ಆಕಾರವನ್ನು ಉಳಿಯಿಂದ ರೂಪಿಸಿ ನಂತರ ಆತನು ಹೇಳಿದ ಮಾತು ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರೆಕೊಂಡು ಬಂದ ದೇವರು ಎಂಬುದಾಗಿ ಹೇಳಿದನು. When leadership fall into such sin, it's very tragic. What can you expect from the people then? ಜನರು ಅಥವಾ ನಾಯಕರು ಇಂಥ ಒಂದು ಪಾಪದಲ್ಲಿ ಬೀಳುವಾಗ ಅದು ಭಯಂಕರ ದುರಂತವಾದ ಒಂದು ವಿಷಯ ಮತ್ತು ಜನರಿಂದ ಅಥವಾ ವಿಶ್ವಾಸಿಗಳಿಂದ ನಾವು ಏನನ್ನು ಅಪೇಕ್ಷಿಸಬಹುದು. Verse 5 and 6. 5 ಮತ್ತು 6ನೇ ವಚನಗಳು. ಆರೋನನು ಅದನ್ನು ನೋಡಿ ಬಸವನಿಗೆ ಎದುರಾಗಿ ಯಜ್ಞವೇದಿಯನ್ನ ಕಟ್ಟಿಸಿ ನಾಳೆ ಯೆಹೋವನಿಗೆ ಉತ್ಸವವಾಗಬೇಕು ಎಂದು ಪ್ರಕಟಿಸಿದರು. ಆದುದರಿಂದ ಮರುದಿನದಲ್ಲಿ ಜನರು ಬೆಳಿಗ್ಗೆ ಎದ್ದು ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಆಮೇಲೆ ಎದ್ದು ಕುಣಿದಾಡಿದರು. They sat down to eat, drink and rose up to play. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಆಮೇಲೆ ಎದ್ದು ಕುಣಿದಾಡಿದರು. It was not playing some good games. There were gross immorality happening among them. ಇಲ್ಲಿ ಏನು ಆಟವಾಡುತ್ತಿದ್ದರು ಎಂಬುದಾಗಿ ಅಲ್ಲ, ಆದರೆ ಅವರ ಮಧ್ಯದಲ್ಲಿ ಒಂದು ಬಹಳ ಅನೈತಿಕತೆಯ ವಿಷಯವು ನಡೆಯುತ್ತಿತ್ತು. Idolatry and immorality goes together. ವಿಗ್ರಹಾರಾಧನೆ ಅನೈತಿಕತೆ ಇವೆರಡು ಜೊತೆಯಾಗಿ ಹೋಗುವುದುಂಟು. We hear about the temple prostitutes or Devadasis in Karnataka, in India, and also this was in Corinth. ಇಲ್ಲಿ
ಕರ್ನಾಟಕ ರಾಜ್ಯದಲ್ಲಿಯೂ ಭಾರತ ದೇಶದಲ್ಲಿಯೂ ಈ ದೇವದಾಸಿಯರ ವಿಷಯವಾಗಿ ನಾವು ನೋಡುತ್ತೇವೆ. ಕೊರಿಂಥ ಪಟ್ಟಣದಲ್ಲಿಯೂ ಸಹ ಇದು ಇತ್ತು. Now, if you look at these Israelites, before God giving the 10 commandments, they agreed to God that they will keep all God's commandments. ಇಲ್ಲಿ ದೇವರು ದಶಾಜ್ಞೆ ಕೊಡುವುದಕ್ಕೆ ಮುಂಚಿತವಾಗಿ ಇಸ್ರಾಯೇಲರು ಒಪ್ಪಿಕೊಂಡದೇನೆಂದ್ರೆ ದೇವರ ಆಜ್ಞೆಗಳ ಎಲ್ಲವನ್ನು ಕೈಕೊಂಡು ನಡೆಯುತ್ತೆಂಬುದಾಗಿ ಒಪ್ಪಿಕೊಂಡರು. Only after they agreed that God gave them the 10 commandments. ಜನರು ಒಪ್ಪಿಕೊಂಡ ನಂತರವೇ ದೇವರು ತಾನೇ ದಶಾಜ್ಞೆಯನ್ನು ಕೊಟ್ಟನು. Before that commandment was brought down to them, they broke the commandments. ಆದರೆ ಆ ದಶಾಜ್ಞೆಯು ಕೊಡಲ್ಪಡುವುದಕ್ಕೆ ಮುಂಚಿತವಾಗಲೇ ಆ ಜನರು ಆಜ್ಞೆಯನ್ನು ಮೀರಿದರು. Moses at this time is on the mountain receiving the law. ಈ ಸಮಯದಲ್ಲಿ ಮೋಶೆಯು ಬೆಟ್ಟದಲ್ಲಿದ್ದು ಆ ದಶಾಜ್ಞೆಯನ್ನು ಆತನು ಪಡೆದುಕೊಳ್ಳುತ್ತಿದ್ದಾನೆ. And the instructions and the blueprint for making the tabernacle where a holy God is going to dwell among them. ಇಲ್ಲಿ ಮೋಶೆಯು ಈ ಸಮಯದಲ್ಲಿ ಆತನು ಬೆಟ್ಟದಲ್ಲಿದ್ದು ಆ ಸೂಚನೆಗಳನ್ನು ಮತ್ತು ಆ ದೇವಾಲಯ ನಿರ್ಮಿಸುವ ಒಂದು ಬ್ಲೂ ಪ್ರಿಂಟ್ ಇವೆಲ್ಲ ವಿಷಯಗಳನ್ನು ಆತನು ಪಡೆದುಕೊಳ್ಳುತ್ತಿದ್ದಾನೆ ಮತ್ತು ದೇವರು ತಾನೇ ಅವರ ಮಧ್ಯದಲ್ಲಿ ವಾಸವಾಗಿರುತ್ತಾನೆ. Holy God is agreeing to dwell among these people, and look what they are doing. ಪರಿಶುದ್ಧನಾದ ದೇವರು ಆ ಜನರ ಮಧ್ಯದಲ್ಲಿ ವಾಸವಾಗುವುದಕ್ಕೆ ಆತನು ಒಪ್ಪಿಕೊಳ್ಳುತ್ತಿದ್ದಾನೆ. ಆದರೆ ಈ ಜನರು ಮಾಡುತ್ತಿರುವ ಕಾರ್ಯವನ್ನು ನೋಡಿರಿ. Verse 7 and 8. 7 ಮತ್ತು 8ನೇ ವಚನಗಳು. ಹೀಗಿರಲಾಗಿ ಯೆಹೋವನು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗು, ಐಗುಪ್ತ ದೇಶದಿಂದ ನೀನು ಕರಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನ ಅವರು ಬೇಗನೆ ಬಿಟ್ಟು ಹೋಗಿ ತಮಗೆ ಲೋಹದ ಬಸವನನ್ನ ಮಾಡಿಕೊಂಡು ಅದಕ್ಕೆ ಅಡ್ಡ ಬಿದ್ದು ಯಜ್ಞಗಳನ್ನ ಅರ್ಪಿಸಿ ಇಸ್ರಾಯೇಲರೇ ನೋಡಿರಿ, ಇದೇ ನಿಮ್ಮನ್ನ ಐಗುಪ್ತ ದೇಶದಿಂದ ಕರಕೊಂಡು ಬಂದ ದೇವರು ಎಂದು ಹೇಳಿಕೊಳ್ಳುತ್ತಾ ಇದ್ದಾರೆ ಎಂದು ಹೇಳಿದನು. Up to verse 8, brother. Yes, finish, brother. 8, finish. God knew what was happening down in the camp, even though Moses didn't know. ಇಲ್ಲಿ ಮೋಶೆಗೂ ತಿಳಿಯದೇ ಇದ್ದರೂ ಸಹ ದೇವರಿಗೆ ಆ ಪಾಳೆಯದಲ್ಲಿ ಕೆಳಗೆ ನಡೆಯುತ್ತಿರುವ ವಿಷಯಗಳು ಏನೆಂಬುದಾಗಿ ದೇವರಿಗೆ ತಿಳಿದಿತ್ತು. Idolatry is corruption. They quickly turned away and they made a molten calf and saying that this is the God that brought them out of Egypt. ಈ ನಂಬಿಕೆ ಭ್ರಷ್ಟತೆ ಎಂಬುದಾಗಿ ನೋಡುವಾಗ ಅದು ಒಂದು ಭ್ರಷ್ಟತೆಯಾಗಿ ಉಂಟು. ಜನರು ಬೇಗನೆ ಅವರು ದೇವರ ಕಡೆಗಿಂದ ತಿರುಗಿಕೊಂಡು ಅವರು ಲೋಹದ ಬಸವನ್ನು ಮಾಡಿಸಿ ಅದರ ಮುಂದೆ ಯಜ್ಞಗಳನ್ನು ಅರ್ಪಿಸಿದರು. God is here telling Moses, your people that you brought out of Egypt has corrupted themselves. ಇಲ್ಲಿ ದೇವರು ತಾನೇ ಮೋಶೆಗೆ ಹೇಳುವ ಮಾತು ಏನೆಂಬುದಾಗಿ ನೋಡುವಾಗ, ನೀನು ಕರ್ಕೊಂಡು ಬಂದ ಈ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದ ದೇವರು ಅವರು ಭ್ರಷ್ಟರಾದರು ಅಥವಾ ಕೆಟ್ಟು ಹೋದರು ಎಂಬುದಾಗಿ. Now it's very interesting. That is what the people said, that Moses, you brought us out. We don't know what happened to Moses. Now this looks like God is admitting, yes, Moses, your people that you brought out of Egypt. ಇಲ್ಲಿ ಜನರು ಸಹ ಹೇಳಿದ ಮಾತು ಅದೇ ಆಗಿತ್ತು. ಮೋಶೆಯು ನಮ್ಮನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದನು ಎಂಬುದಾಗಿ. ಇಲ್ಲಿ ದೇವರು ಸಹ ಆತನು ಒಪ್ಪಿಕೊಳ್ಳುತ್ತಿದ್ದಾನೆ, ಐಗುಪ್ತ ದೇಶದಿಂದ ನೀನು ಕರ್ಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. I think that was a test for Moses. Moses could have taken credit for that when God said like this. ಇದು ಮೋಶೆಗೆ ಒಂದು ಪರೀಕ್ಷೆ ಆಗಿತ್ತು. ದೇವರು ತಾನೇ ಈ ಮಾತನ್ನು ಹೇಳಿದಾಗ ಒಂದು ವೇಳೆ ಮೋಶೆಯು ಅದನ್ನು ಒಪ್ಪಿಕೊಂಡಿರಬಹುದು ಎಂಬುದಾಗಿ ನೋಡಬಹುದು. So the real temptation for Moses, what would have most people done at that time? ಇದು ನಿಜವಾಗಿ ಒಂದು ಶೋಧನೆ ಆಗಿತ್ತು. ಅನೇಕ ಜನರು ಈ ಸಮಯದಲ್ಲಿ ಏನು ಮಾಡುತ್ತಿದ್ದಿರಬಹುದು. And God is telling, look at verse, now let's read verse 9 and 10. 9 ಮತ್ತು 10ನೇ ವಚನವನ್ನು ಓದಿಕೊಳ್ಳೋಣ. ಅದಲ್ಲದೆ ಯೆಹೋವನು ಮೋಶೆಗೆ, ಈ ಜನರ ಸ್ವಭಾವವನ್ನ ನಾನು ನೋಡಿದೆನು, ಇವರು ನನ್ನ ಆಜ್ಞೆಗೆ ಬಗ್ಗದವರಾಗಿದ್ದಾರೆ. 10ನೇ ವಚನ. ಆದ ಕಾರಣ ನೀನು ನನ್ನನ್ನು ತಡೆಯಬೇಡ, ನನ್ನ ಕೋಪಾಗ್ನಿ ಉರಿಯಲಿ,
ಅವರನ್ನ ಭಸ್ಮ ಮಾಡುವೆನು. ತರುವಾಯ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡುವೆನು ಎಂದು ಹೇಳಿದನು. Yeah, this is a test for Moses. God is not only giving credit to Moses for bringing them out, he also telling that I am going to destroy these people. From you I will make a nation, just like I promised to Abraham. ಇದು ಮೋಶೆಗೆ ಒಂದು ಪರೀಕ್ಷೆಯಾಗಿ ಅದು ಉಂಟು. ಇಲ್ಲಿ ದೇವರು ತಾನೇ ಆತನು ಹೇಳುತ್ತಿದ್ದಾನೆ, ಈ ಜನರನ್ನು ಅವರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರನ್ನು ನಾಶ ಮಾಡಿಸಿ ನಿನ್ನ ಮೂಲಕ ಒಂದು ಜನಾಂಗವನ್ನು ಉಂಟು ಮಾಡುತ್ತೇನೆ ಎಂಬುದಾಗಿ ಹೇಳಿದನು. This would have been a great temptation for many people, but not to Moses. ಅನೇಕ ಜನರಿಗೆ ಇದು ದೊಡ್ಡ ಒಂದು ಶೋಧನೆ ಆಗಿರಬಹುದು, ಆದರೆ ಮೋಶೆಗೆ ಆ ರೀತಿ ಆಗಿರಲಿಲ್ಲ. Let's read verse 11. ಈಗ 11ನೇ ವಚನ ಓದಿಕೊಳ್ಳೋಣ. ಆಗ ಮೋಶೆ ತನ್ನ ದೇವರಾದ ಯೆಹೋವನನ್ನ ಬೇಡಿಕೊಂಡು, ಯೆಹೋವನೇ, ನೀನು ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ಐಗುಪ್ತದಿಂದ ಬಿಡಿಸಿದ ನಿನ್ನ ಪ್ರಜೆಗಳ ಮೇಲೆ ಕೋಪದಿಂದ ಉರಿಯುವುದೇಕೆ? Here we see the man Moses. Instead of agreeing with God on their destruction, he makes one of the great intercessory prayers of the scripture, and also he is reminding God who actually brought them out. ಇಲ್ಲಿ ನಿಜವಾಗ್ಲೂ ಮೋಶೆ ಯಾರೆಂಬುದಾಗಿ ನಾವು ತಿಳ್ಕೊಳ್ಳಬಹುದು. ಇಲ್ಲಿ ದೇವರು ಹೇಳಿದ ಮಾತಿಗೆ ಒಪ್ಪಿಕೊಳ್ಳದೆ ಆತನು ಜನರ ಪರವಾಗಿ ವಿಜ್ಞಾಪನೆ ಅಥವಾ ಮಧ್ಯಸ್ಥನಾಗಿದ್ದು ವಿಜ್ಞಾಪನೆ ಮಾಡುತ್ತಿದ್ದಾನೆ. ಅದು ಮಾತ್ರವಲ್ಲದೆ ಐಗುಪ್ತ ದೇಶದಿಂದ ಈ ಜನರನ್ನು ಬಿಡಿಸಿ ತಂದವರು ಯಾರೆಂಬುದಾಗಿ ಮೋಶೆ ಹೇಳುತ್ತಿದ್ದಾನೆ. We see this man Moses had no ego, no desire to take any credit. He wanted God's glory, God's honor. ಇಲ್ಲಿ ಮೋಶೆಗೆ ಯಾವ ಒಂದು ಅಥವಾ ಅಹಂಕಾರ ಇಲ್ಲ ಎಂಬುದಾಗಿ ನೋಡುತ್ತೇವೆ. ಆ ದೇವರಿಗೆ ತಾನೇ ಆ ಮಹಿಮೆಯನ್ನು, ಆ ಪ್ರಶಂಸೆಯನ್ನು ಕೊಡುತ್ತಿದ್ದಾನೆ. He's telling God, thy people that you brought out with great power and mighty hand. ಇಲ್ಲಿ ಮೋಶೆ ಹೇಳುವ ಮಾತು, ಯೆಹೋವನೇ, ನೀನು ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ಐಗುಪ್ತ ದೇಶದಿಂದ ಬಿಡಿಸಿದ ನಿನ್ನ ಪ್ರಜೆಗಳು ಎಂಬುದಾಗಿ ಹೇಳುತ್ತಿದ್ದಾನೆ. When God called him back in Egypt itself, he said, Lord, I am not able to speak. I am a weak man. I cannot. This man never had an ego in his life. ಈ ಮೋಶೆಗೆ ತನ್ನ ಜೀವಿತದಲ್ಲಿ ಯಾವ ಒಂದು ಈಗೋ ಆಗ್ಲಿ ಅಥವಾ ನಾನತ್ವ ಇರಲಿಲ್ಲ. ದೇವರು ಮೋಶೆಯನ್ನು ಐಗುಪ್ತ ದೇಶದಲ್ಲಿ ಕರೆದಾಗ ನಾನು ವಾಕ್ಚಾತುರ್ಯ ಮತ್ತು ನನಗೆ ಸಾಮರ್ಥ್ಯ ಇಲ್ಲ ಎಂಬುದಾಗಿ ಆತನು ಮೋಶೆಯು ಹೇಳುತ್ತಿದ್ದನು. Verse 12. 12ನೇ ವಚನ. ಐಗುಪ್ತರು ನಿನ್ನ ವಿಷಯದಲ್ಲಿ ಯೆಹೋವನು ಕೇಡು ಮಾಡಬೇಕೆಂಬ ಅಭಿಪ್ರಾಯದಿಂದಲೇ ಇಸ್ರಾಯೇಲರನ್ನ ಇಲ್ಲಿಂದ ಕರಕೊಂಡು ಹೋದನಲ್ಲ, ಅವರನ್ನ ಬೆಟ್ಟಗಳಲ್ಲಿ ಸಾಯಿಸಿ ಭೂಮಿಯಲ್ಲಿ ಉಳಿಯದಂತೆ ನಿರ್ಮೂಲ ಮಾಡುವುದಕ್ಕೇನು? ಅವರನ್ನ ಕರಕೊಂಡು ಹೋದನೆಂದು ಹೇಳುವುದಕ್ಕೆ ಆಸ್ಪದವಾಗುವುದೇಕೆ? ನೀನು ರೋಷಾಗ್ನಿಯನ್ನ ಬಿಟ್ಟು ನಿನ್ನ ಪ್ರಜೆಗಳಿಗೆ ಕೇಡನ್ನ ಮಾಡದೆ ಮನಸ್ಸನ್ನ ಬೇರೆ ಮಾಡಿಕೋ. We see Moses' intercessory prayer and some of the things that he is reminding God. ಇಲ್ಲಿ ಮೋಶೆಯು ಮಧ್ಯಸ್ಥನಾಗಿದ್ದು ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ ಮತ್ತು ಕೆಲವು ವಿಷಯಗಳನ್ನು ದೇವರಿಗೆ ಜ್ಞಾಪಕ ಮಾಡಿಕೊಡುತ್ತಿದ್ದಾನೆ. He talks about God being the one who delivered them. ಇಲ್ಲಿ ದೇವರು ತಾನೇ ಅವರನ್ನು ಐಗುಪ್ತ ದೇಶದಿಂದ ಬಿಡಿಸಿದೆನೆಂಬುದಾಗಿ ಹೇಳುತ್ತಿದ್ದಾನೆ. When Moses is talking to God, it's a very frank talk to God. ಇಲ್ಲಿ ದೇವರು ಮೋಶೆ ದೇವರೊಂದಿಗೆ ಮಾತನಾಡುತ್ತಿದ್ದವಾಗ ಒಂದು ಯಥಾರ್ಥವಾದ ಒಂದು ಸಾಧಾರಣವಾದ ಒಂದು ಮಾತುಕತೆಯಾಗಿತ್ತು. Listen to what Moses is telling to God. We will paraphrase it like this. ಇಲ್ಲಿ ಮೋಶೆಯು ದೇವರೊಂದಿಗೆ ಮಾತನಾಡುತ್ತಿದ್ದ ಮಾತುಗಳನ್ನು ನಾವು ಈ ರೀತಿಯಾಗಿ ಹೇಳಬಹುದು. He is telling, Lord, I think you made a mistake. ಆತನು ಈ ರೀತಿಯಾಗಿ, ದೇವರೇ, ನೀನು ತಪ್ಪು ಮಾಡಿದ್ದಿ. I do not recall bringing any people out of Egypt. ಐಗುಪ್ತ ದೇಶದಿಂದ ಯಾರನ್ನು ಕರೆತರುವುದನ್ನು ನಾನು ಜ್ಞಾಪಕ ಮಾಡುತ್ತಿಲ್ಲ. And they are not my people. ಈ ಜನರು ನನ್ನ ಜನರು ಅಥವಾ ನನ್ನ ಪ್ರಜೆಗಳಲ್ಲ.
You brought them out of Egypt with a mighty hand. ಆದರೆ ನೀನು ಭುಜಬಲದಿಂದಲೂ ಐಗುಪ್ತ ದೇಶದಿಂದ ಇವರನ್ನು ಬಿಡಿಸಿ ತಂದಿ I did not bring them out. ಅವರನ್ನು ಐಗುಪ್ತ ದೇಶದ ಹೊರತಂದವನು ನಾನಲ್ಲ. Looks like you made a big mistake. ಆದ್ರೆ ನೀನು ದೊಡ್ಡ ಒಂದು ತಪ್ಪು ಮಾಡಿದ ಹಾಗೆ ಕಾಣುತ್ತಿದೆ. Can you imagine a man talking to God like that? ಈ ರೀತಿಯಾಗಿ ಒಬ್ಬ ಮನುಷ್ಯನು ದೇವರೊಂದಿಗೆ ಮಾತನಾಡುವುದನ್ನು ಸ್ವಲ್ಪ ಆಲೋಚನೆ ಮಾಡಿ ನೋಡಿರಿ. That is what Moses did. ಆದ್ರೆ ಮೋಶೆಯು ಇಂಥ ಕಾರ್ಯವನ್ನ ಇಲ್ಲಿ ಮಾಡಿದನು. Back in Genesis, we see Abraham interceding same way with God while he was talking about the destruction of Sodom and Gomorrah and deliverance of Lot. He was pleading to God for Lot and his family. ಆದಿಕಾಂಡಕ್ಕೆ ಹಿಂತಿರುಗಿ ಬರುವಾಗ ಅಬ್ರಹಾಮನು ಸಹ ಇದೇ ರೀತಿಯಾಗಿ ದೇವರೊಂದಿಗೆ ಆತನು ವಿಜ್ಞಾಪನೆ ಮಾಡುತ್ತಿದ್ದನು. ಸೋದೋಮ್ ಗೊಮೋರ ಪಟ್ಟಣದ ನಾಶವಾಗಿಯೂ ಮತ್ತು ಲೋಟನು ಆತನ ರಕ್ಷಣೆಗಾಗಿಯೂ ಮಧ್ಯಸ್ಥನಾಗಿದ್ದು ಅಬ್ರಹಾಮನು ದೇವರೊಂದಿಗೆ ಈ ರೀತಿಯಾಗಿ ವಿಜ್ಞಾಪನೆ ಮಾಡುತ್ತಿದ್ದನು. This is what our God is. We can talk to him very frankly. We can talk to him just like, Abraham says, Lord, I'm dust, but I'm talking to you. I have taken on myself to talk to you. You remember, he reduced the number. If this many people are there, will you destroy? So, see, this is very frank prayer, and that is what God likes. ಇಲ್ಲಿ ನಾವು ಈ ಪ್ರಾರ್ಥನೆ ವಿಷಯವಾಗಿ ನೋಡುವಾಗ ಇದು ತುಂಬಾ ಸರಳವಾದ ಒಂದು ಪ್ರಾರ್ಥನೆ ಆಗಿತ್ತು. ಅಬ್ರಹಾಮನು ಸಹ ಇದೇ ರೀತಿಯಾಗಿ ದೇವರೊಂದಿಗೆ ವಿಜ್ಞಾಪನೆ ಮಾಡುತ್ತಿದ್ದನು. ಅದು ಮಾತ್ರವಲ್ಲದೆ ಅಬ್ರಹಾಮನು ತಾನು ಧೂಳು ಮತ್ತು ದೇವರೊಂದಿಗೆ ವಿಜ್ಞಾಪನೆ ಮಾಡುತ್ತಿರುವಾಗ ಆ ಒಂದು ಸಂಖ್ಯೆಯನ್ನು ಹೇಗೆ ಕಡಿಮೆ ಮಾಡಿಕೊಂಡು ಬರುತ್ತಿದ್ದನೆಂಬುದಾಗಿಯೂ ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. So this is totally opposite to our many times dead prayer. ಇದು ಸಂಪೂರ್ಣವಾಗಿ ನಮ್ಮ ಒಂದು ಸತ್ತ ಪ್ರಾರ್ಥನೆಗೆ ವಿರುದ್ಧವಾಗಿ ಉಂಟು. He is very frank with God and he is opening his heart to God, and God is listening to that. ಇಲ್ಲಿ ದೇವರೊಂದಿಗೆ ಆತನು ಸರಳದಿಂದ ಆತನು ಮಾತನಾಡುತ್ತಿದ್ದಾನೆ, ತನ್ನ ಹೃದಯವನ್ನು ಬಿಚ್ಚಿ ದೇವರೊಂದಿಗೆ ಮಾತನಾಡುತ್ತಿದ್ದಾನೆ. In verse 13 also, 13ನೇ ವಚನದಲ್ಲಿ 12 and 13, read it again, 12 and 13. 12 ಮತ್ತು 13ನೇ ವಚನ. ಐಗುಪ್ತರು ನಿನ್ನ ವಿಷಯದಲ್ಲಿ ಯೆಹೋವನು ಕೇಡು ಮಾಡಬೇಕೆಂಬ ಅಭಿಪ್ರಾಯದಿಂದಲೇ ಇಸ್ರಾಯೇಲರು ಇಲ್ಲಿಂದ ಕರಕೊಂಡು ಹೋದಾನಲ್ಲ. ಅವರನ್ನ ಬೆಟ್ಟಗಳಲ್ಲಿ ಸಾಯಿಸಿ ಭೂಮಿಯಲ್ಲಿ ಉಳಿಯದಂತೆ ನಿರ್ಮೂಲ ಮಾಡುವುದಕ್ಕೇನು ಅವರನ್ನ ಕರಕೊಂಡು ಹೋದನೆಂದು ಹೇಳುವುದಕ್ಕೆ ಆಸ್ಪದವಾಗಬೇಕೇ? ನೀನು ರೋಸಾಗ್ನಿಯನ್ನ ಬಿಟ್ಟು ನಿನ್ನ ಪ್ರಜೆಗಳಿಗೆ ಕೇಡನ್ನ ಮಾಡದೆ ಮನಸ್ಸನ್ನ ಬೇರೆ ಮಾಡಿಕೊ. 13 ನಿನ್ನ ಸೇವಕರಾದ ಅಬ್ರಾಮ್, ಇಸಾಕ್, ಯಾಕೋಬರನ್ನ ನೆನಪಿಗೆ ತಂದುಕೋ. ನೀನು ನಿನ್ನ ಜೀವದಾಣೆ ಪ್ರಮಾಣ ಮಾಡಿ ಅವರಿಗೆ ನಾನು ನಿಮ್ಮ ಸಂತತಿಯನ್ನ ಹೆಚ್ಚಿಸಿ ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯವಾಗಿ ಮಾಡುವೆನೆಂದು ನಾನು ಸೂಚಿಸಿರುವ ಈ ಪ್ರದೇಶಗಳನ್ನೆಲ್ಲ ನಿಮ್ಮ ಸಂತತಿಯವರಿಗೆ ಕೊಡುವೆನೆಂದು, ಅವರು ಈ ದೇಶವನ್ನ ಶಾಶ್ವತವಾಗಿ ಸ್ವಾಧೀನದಲ್ಲಿಟ್ಟುಕೊಳ್ಳುವವರೆಂದು ಮಾತು ಕೊಡಲಿಲ್ಲವೇ ಅಂದನು. Now look at Moses' intercessory prayer. ಇಲ್ಲಿ ಮೋಶೆಯ ಒಂದು ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಗಮನಿಸಿರಿ. He was concerned not about his credit, his glory, but God's glory alone. ಇಲ್ಲಿ ಮೋಶೆಯು ತನ್ನ ಒಂದು ಮಹಿಮೆ, ತನ್ನ ಒಂದು ಗೌರವದ ವಿಷಯವಾಗಿ ಅದನ್ನು ಚಿಂತೆ ಮಾಡಲಿಲ್ಲ, ಆದ್ರೆ ದೇವರ ಒಂದೇ ಮಹಿಮೆ ಅಥವಾ ಗೌರವದ ವಿಷಯವಾಗಿ ಚಿಂತೆ ಮಾಡುತ್ತಿದ್ದನು. What Egyptians will say when they hear about, if you destroy these people, what will they say? ನೀನು ಈ ಇಸ್ರಾಯೇಲರನ್ನು ಸಂಪೂರ್ಣವಾಗಿ ನಾಶ ಮಾಡುವುದಾದರೆ ಐಗುಪ್ತರು ನಿನ್ನ ವಿಷಯವಾಗಿ ಮಾತನಾಡುವುದೇನು? They will say that you brought them out but not able to take them into the promised land. ನೀನು ಐಗುಪ್ತ ದೇಶದಿಂದ ಅವರನ್ನು ಹೊರಗೆ ತಂದಿ, ಆದ್ರೆ ಆ ವಾಗ್ದತ್ತ ದೇಶಕ್ಕೆ ಕರ್ಕೊಂಡು ಹೋಗುವುದಕ್ಕೆ ಸಾಧ್ಯವಾಗಲಿಲ್ಲ ಎಂಬುದಾಗಿ ನಿನ್ನ ಕುರಿತಾಗಿ ಐಗುಪ್ತರು ಮಾತನಾಡುವರೆಂಬುದಾಗಿ ಮೋಶೆ ಹೇಳಿದನು. They are your people, Lord. ಯೆಹೋವನೇ, ಅವರು ನಿನ್ನ ಪ್ರಜೆಗಳು. You promised to bring them into the land. ಆ ಒಂದು ವಾಗ್ದತ್ತ ದೇಶಕ್ಕೆ ಕರೆತರುವುದಾಗಿ ನೀನು ವಾಗ್ದಾನ ಮಾಡಿದಿ. Moses believed in the promise of God.
ಮೋಶೆಯು ದೇವರ ವಾಗ್ದಾನದಲ್ಲಿ ನಂಬಿಕೆ ಇಟ್ಟಿದನು. Now he is telling God to change his mind. ಇಲ್ಲಿ ದೇವರ ಮನಸ್ಸನ್ನು ಬದಲಾಯಿಸುವುದಕ್ಕೆ ಮೋಶೆಯು ದೇವರಿಗೆ ಹೇಳುತ್ತಿದ್ದಾನೆ, Turn from your fierce wrath and repent of this evil against thy people. ನೀನು ರೋಷಾಗ್ನಿಯನ್ನು ಬಿಟ್ಟು ನಿನ್ನ ಪ್ರಜೆಗಳಿಗೆ ಕೇಡನ್ನು ಮಾಡದೆ ಮನಸ್ಸನ್ನು ಬೇರೆ ಮಾಡಿಕೊ ಎಂಬುದಾಗಿ ಮೋಶೆ ದೇವರಿಗೆ ಹೇಳುತ್ತಿದ್ದಾನೆ. Only when a person has such intimacy with God, he can pray like this. ಒಬ್ಬ ವ್ಯಕ್ತಿ ದೇವರೊಂದಿಗೆ ಇಂಥ ಒಂದು ನಿಕಟವಾದ ಸಂಬಂಧ ಇರುವುದಾದ್ರೆ ಮಾತ್ರ ಈ ರೀತಿಯಾಗಿ ಪ್ರಾರ್ಥನೆ ಮಾಡಲು ಶಕ್ತನಾಗಿರುವನು. Why many a times our prayer are not like this? Because we don't have that intimacy with God. ಯಾಕೆ ನಮ್ಮ ಪ್ರಾರ್ಥನೆ ಅನೇಕ ಸಮಯದಲ್ಲಿ ಈ ರೀತಿಯಾಗಿಲ್ಲ? ಕಾರಣ ಏನೆಂಬುದಾಗಿ ನೋಡುವಾಗ ದೇವರೊಂದಿಗೆ ಈ ರೀತಿಯಾದ ನಿಕಟವಾದ ಒಂದು ಸಂಬಂಧ ನಾವು ಹೊಂದಿಲ್ಲ. Finally, when Moses died in Deuteronomy 34:10, he said Moses was a man who knew God face to face. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 10ನೇ ವಚನದಲ್ಲಿ ಮೋಶೆಯು ಆತನು ಸಾಯ್ತಿರೋ ಒಂದು ಸಮಯದಲ್ಲಿ ಮೋಶೆ ಕುರಿತಾಗಿ ಅಲ್ಲಿ ತಿಳಿಸಲ್ಪಟ್ಟಿರುವುದು ಏನೆಂದ್ರೆ ಆ ದೇವರನ್ನು ಮುಖಾಮುಖಿಯಾಗಿ ತಿಳಿದವನು ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. Dear brothers and sisters, I wish I had such intimacy with God that I can talk to God like this. ಪ್ರಿಯ ಸಹೋದರ ಸಹೋದರಿಯರೇ, ಈ ರೀತಿಯಾಗಿ ದೇವರ ಸಂಗಡ ಮುಖಾಮುಖಿಯಾಗಿ ಮಾತನಾಡುವ ಈ ರೀತಿಯಾದ ನಿಕಟವಾದ ಒಂದು ಸಂಬಂಧ ನನಗಿದ್ದಿದ್ರೆ ಎಷ್ಟು ಚೆನ್ನಾಗಿದೆ ಎಂಬುದಾಗಿ ನನ್ನ ಆಶೆ. Here Moses is reminding God 3 reasons for turning away from his fierce wrath. ಇಲ್ಲಿ ಮೋಶೆಯು ದೇವರಿಗೆ ಜ್ಞಾಪಕಪಡಿಸುತ್ತಿದ್ದಾನೆ ತನ್ನ ಕೋಪ ಅಥವಾ ಕೋಪದಿಂದ ಮನಸ್ಸನ್ನು ಅಥವಾ ರೋಷಾಗ್ನಿಯನ್ನು ಬಿಟ್ಟು ಮನಸ್ಸನ್ನು ಬೇರೆ ಮಾಡಿಕೊ ಎಂಬುದಕ್ಕೆ 3 ಕಾರಣಗಳನ್ನು ತಿಳಿಸುತ್ತಿದ್ದಾನೆ. One, you brought them out to bring them in. ಒಂದು, ಅವರನ್ನು ಆ ಒಂದು ದೇಶಕ್ಕೆ ಪ್ರವೇಶಿಸುವುದಕ್ಕಾಗಿ ನೀನು ಐಗುಪ್ತ ದೇಶದಿಂದ ಅವರನ್ನು ಕರೆತಂದಿ. See, this is the truth that you and I, God saved us not to leave us as wanderers in this world, but he is going to take us into his presence. ಈ ಒಂದು ಸತ್ಯಾಂಶ ನಾವು ತಿಳ್ಕೊಳ್ಳಬೇಕು. ದೇವರು ನಮ್ಮನ್ನು ರಕ್ಷಿಸಿದನು ಮತ್ತು ಇಲ್ಲಿ ಒಂದು ಅನ್ಯರಾಗಿ ಅಥವಾ ಅಲೆಯುವವರಾಗಿ ನಾವು ಜೀವಿಸದೆ ಅದು ನಮ್ಮನ್ನು ತನ್ನ ಒಂದು ದೇಶಕ್ಕೆ ತನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗುವವನಾಗಿರುತ್ತಾನೆ. The sin of Israel that made them to wander 40 years in the wilderness, but otherwise they could have gone straight to the promised land. God brings people out to bring them in. ಇಸ್ರಾಯೇಲರು ತಮ್ಮ ಪಾಪದ ನಿಮಿತ್ತವೇ ಅರಣ್ಯ ಒಂದು ದೇಶದಲ್ಲಿ ಒಂದು ಮರುಭೂಮಿಯಲ್ಲಿ 40 ವರ್ಷ ಅವರು ಅಲೆದಾಡಬೇಕಾಯಿತು. ಆದರೆ ದೇವರು ಐಗುಪ್ತ ದೇಶದಿಂದ ಅವರನ್ನು ಹೊರಗೆ ತಂದು ನೇರವಾಗಿ ವಾಗ್ದತ್ತ ದೇಶಕ್ಕೆ ಸೇರಿಸಲು ಆತನು ಶಕ್ತನಾಗಿದ್ದನು. God brought us out from sin and from this world to take us into his presence. That is the security of our salvation. He will keep his promise. ದೇವರು ತನ್ನ ವಾಗ್ದಾನವನ್ನು ಆತನು ಕಾಪಾಡುವವನಾಗಿದ್ದಾನೆ. ದೇವರು ನಮ್ಮನ್ನು ಈ ಪಾಪದಿಂದಲೂ ಮತ್ತು ಲೋಕದಿಂದಲೂ ಆತನು ರಕ್ಷಿಸಿದನು ಮತ್ತು ತನ್ನ ಸಾನ್ನಿಧ್ಯಕ್ಕೆ ಆತನು ಸೇರಿಸಿಕೊಳ್ಳುವವನಾಗಿದ್ದಾನೆ. ದೇವರು ತನ್ನ ವಾಗ್ದಾನವನ್ನು ಕಾಪಾಡಿಕೊಳ್ಳುತ್ತಾನೆ. God delivered Israelites from Egypt not because they were mighty people, they were slaves there. He brought them out because of his promise to their forefathers Abraham and Isaac and Jacob. ಇಸ್ರಾಯೇಲರು ಅವರು ಬಲಶಾಲಿಗಳು ಮತ್ತು ಅವರು ಒಳ್ಳೆಯವರು ಎಂಬ ಒಂದು ಕಾರಣದಿಂದ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ತರಲಿಲ್ಲ. ಆದರೆ ದೇವರು ತಾನೇ ಮೂಲ ಪಿತೃಗಳಿಗೆ ಅಬ್ರಹಾಮನಿಗೂ ಇಸಾಕನಿಗೂ ಯಾಕೋಬನಿಗೆ ಮಾಡಿದ ವಾಗ್ದತ್ತದ ನಿಮಿತ್ತವಾಗಿ ಇಸ್ರಾಯೇಲರನ್ನು ಅವರ ಐಗುಪ್ತ ದೇಶದಿಂದ ಹೊರತಂದನು ಮತ್ತು ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಅವರು ದಾಸರಾಗಿದ್ದರು. This can be applied to our life. God saved us and he will take us. He will complete our salvation. In Romans 8 we read, those whom he called, he justified. Whom he justified, he sanctified, and then he glorified. So God will complete his work. ದೇವರು ನಮ್ಮನ್ನು ರಕ್ಷಿಸಿದನು ಮತ್ತು ಆತನು ತಾನೇ ನಮ್ಮ ಒಂದು ರಕ್ಷಣೆಯನ್ನು ಆತನು ಸಂಪೂರ್ಣಗೊಳಿಸುವವನಾಗಿದ್ದಾನೆ. ರೋಮ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು ಓದುವ ಹಾಗೆ ದೇವರು ತಾನೇ ನಮ್ಮನ್ನು ಕರೆದನು ಮತ್ತು ಕರೆದು ಆತನು ನಮ್ಮನ್ನು ನೀತಿ ನಿರ್ಣಯ
ನಿರ್ಣಯಿಸಿದನು. ಅದು ಮಾತ್ರವಲ್ಲದೆ ನಮ್ಮನ್ನು ಶುದ್ಧೀಕರಿಸಿ ಮತ್ತು ನಮ್ಮನ್ನು ಮಹಿಮಾ ಪದವಿಗೆ ಸೇರಿಸುವವನಾಗಿರುತ್ತಾನೆ. Secondly, Moses is telling, what will the unbelievers, what will the Egyptians say? In other words, God, it is your reputation. ಎರಡನೇದಾಗಿ ಮೋಶೆ ದೇವರಿಗೆ ಹೇಳಿದ ಒಂದು ಮಾತು, ದೇವರೇ, ಈ ಜನರು ಅಥವಾ ಅನ್ಯರು ನಿನ್ನ ಕುರಿತಾಗಿ ಏನು ಹೇಳುವರು? ದೇವರ ಒಂದು ಮಹಿಮೆ ವಿಷಯವಾಗಿ God's reputation. It's not my reputation, God. It is your reputation at stake if you destroy them. So Moses has God's glory and reputation alone in his heart. ಇಲ್ಲಿ ಮೋಶೆಯು ತನ್ನ ಹೃದಯದಲ್ಲಿ ದೇವರ ಒಂದು ಮಹಿಮೆ ಮತ್ತು ದೇವರ ಒಂದು ಪ್ರಸಿದ್ಧತೆ ಅದರ ವಿಷಯವಾಗಿ ಆತನು ಚಿಂತೆ ಮಾಡಿದನು. ಆತನು ಹೇಳಿದ ಮಾತು, ಈ ಜನರನ್ನು ನೀನು ಸಂಹರಿಸಿದರೆ ಜನರು ನಿನ್ನ ಕುರಿತಾಗಿ ಏನು ಹೇಳುವರು? When we think about the security of our salvation, ನಮ್ಮ ರಕ್ಷಣೆಯ ಭದ್ರತೆಯ ವಿಷಯವಾಗಿ ನಾವು ಮಾತನಾಡುವಾಗ, that is if we are really saved, ಅದು ನೀವು ನಿಜವಾಗ್ಲೂ ರಕ್ಷಣೆ ಹೊಂದಿರುವುದಾದ್ರೆ, if we lose our salvation, it is God's reputation which will be at stake. ನಮ್ಮ ರಕ್ಷಣೆಯನ್ನು ನಾವು ಕಳ್ಕೊಳ್ಳುವುದಾದ್ರೆ ಅದು ದೇವರ ಒಂದು ಪ್ರಸಿದ್ಧಿ, ಆತನ ಒಂದು ಗೌರವ, ಅದು ಒಂದು ಧಕ್ಕೆಗೆ ಉಂಟಾಗುತ್ತದೆ. Because he is the one who promised that if you believe in his beloved son, you will never perish. ಆತನು ತಾನೇ ವಾಗ್ದಾನ ಮಾಡಿದ ಒಂದು ಸಂಗತಿ, ತನ್ನ ಮಗನ ಮೇಲೆ ನಂಬಿಕೆ ಇಡುವುದಾದರೆ ನೀನು ಎಂದಿಗೂ ನಾಶವಾಗುವುದಿಲ್ಲ. Thirdly, he said, Lord, remember Abraham, Isaac and Israel, you promised to them. ಮೂರನೇದಾಗಿ ಮೋಶೆ ದೇವರಿಗೆ ಹೇಳಿದ ಮಾತು, ಅಬ್ರಾಮ್, ಇಸಾಕ್, ಯಾಕೋಬರನ್ನು ನೆನಪಿಗೆ ತಂದುಕೋ, ನೀನು ಅವರಿಗೆ ಪ್ರಮಾಣ ಮಾಡಿದ ವಿಷಯವನ್ನು ನೆನಪಿಗೆ ತಂದುಕೋ. He is reminding God that he is a promise keeping God. ಆತನು ವಾಗ್ದಾನವನ್ನು ಕಾಪಾಡುವವನು ಎಂಬುದಾಗಿ ಮೋಶೆ ಜ್ಞಾಪಕಪಡಿಸುತ್ತಿದ್ದಾನೆ. He promised to multiply their seed and give them the land. ಅವರ ಸಂತತಿಯನ್ನು ಹೆಚ್ಚಿಸಿ ಅವರಿಗೆ ಆ ಒಂದು ಪ್ರದೇಶವನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದನು. In this intercessory prayer, he is reminding God it's all about you and your word. ಇಲ್ಲಿ ಮೋಶೆಯ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಆತನು ನಿನ್ನ ದೇವರ ಕುರಿತಾಗಿ ಮತ್ತು ನಿನ್ನ ವಾಗ್ದಾನ ಅಥವಾ ನಿನ್ನ ಮಾತಿನ ಕುರಿತಾಗಿ ಆತನು ಅಥವಾ ದೇವರ ಮಾತಿನ ಕುರಿತಾಗಿ ನೆನಪಿಗೆ ತರುವುದಕ್ಕೆ ಹೇಳುತ್ತಿದ್ದಾನೆ. Our God loved to hear us reminding God of who he is, his character, his faithfulness, his word. When we remind God of that, even though God doesn't need to be reminded, it's a beautiful thing. We see many God's servants doing that in the Bible, reminding God about him and his promise and his word. ಇಲ್ಲಿ ದೇವರ ಕುರಿತಾದ ದೇವರ ಒಂದು ನಂಬಿಗಸ್ತತೆ, ಆತನ ಗುಣಲಕ್ಷಣಗಳು, ಆತನ ಮಾತು, ಆತನ ವಾಗ್ದಾನದ ಕುರಿತಾಗಿ ದೇವಜನರು ದೇವರಿಗೆ ನೆನಪಿಗೆ ಅಥವಾ ಜ್ಞಾಪಕ ಮಾಡುವುದಾದರೆ ದೇವರಿಗೆ ಅದು ಹಿತಕರವಾಗಿದೆ. ಮತ್ತು ಅನೇಕ ದೇವ ಭಕ್ತರು ಸತ್ಯವೇದದಲ್ಲಿ ಈ ರೀತಿಯಾದ ಕಾರ್ಯವನ್ನು ಮಾಡಿದರು. Now, what was the result of that kind of a prayer? Read verse 14. 14ನೇ ವಚನದಲ್ಲಿ ಈ ರೀತಿಯಾದ ಪ್ರಾರ್ಥನೆಯ ಒಂದು ಫಲಿತಾಂಶ ಏನಾಗಿತ್ತು? ಆಗ ಯೆಹೋವನು ತನ್ನ ಪ್ರಜೆಗಳಿಗೆ ಮಾಡುವೆನೆಂದು ತಾನು ಹೇಳಿದ ಕೇಡಿನ ವಿಷಯದಲ್ಲಿ ಮನುಷ್ಯನು ಬೇರೆ ಮಾಡಿಕೊಂಡನು. The Lord repented. In English, we read the Lord repented. ಇಲ್ಲಿ ಮನಸ್ಸನ್ನು ಬೇರೆ ಮಾಡಿಕೊಂಡನು, ಅಥವಾ ಆಂಗ್ಲ ದೇಶದಲ್ಲಿ ತನ್ನ ಮನಸ್ಸನ್ನು ಆತನು ಬೇರೆ ಮಾಡಿಕೊಂಡನು ಎಂಬುದಾಗಿ ನೋಡುತ್ತೇವೆ. And we can say ದೇವರು ಮಾನಸಾಂತರ ಪಟ್ಟಿದೆ. God repented. What does it mean? ದೇವರು ಮಾನಸಾಂತರ ಪಟ್ಟನು ಎಂಬುದಾಗಿ ಇದರ ಅರ್ಥವೇನು? It is not like our repentance. ಇದು ನಾವು ಮಾನಸಾಂತರ ಪಡುವ ಹಾಗೆ ಅಲ್ಲ. God changed his mind means he was moved by such intercessory prayer. ಇಲ್ಲಿ ದೇವರು ಮನಸ್ಸನ್ನು ಬೇರೆ ಮಾಡಿಕೊಂಡನು ಎಂಬುದಾಗಿ ಹೇಳುವಾಗ ಆ ಮಧ್ಯಸ್ಥಿಕೆ ಪ್ರಾರ್ಥನೆಯ ದೆಸೆಯಿಂದ ತನ್ನ ಒಂದು ಮನಸ್ಸನ್ನು ಅಥವಾ ನಿರ್ಧಾರವನ್ನು ಬದಲಾಯಿಸಿದ್ದೇನೆ ಎಂಬುದಾಗಿ ನೋಡಬಹುದು. Moses such prayer moved God's heart. ಮೋಶೆಯ ಇಂಥ ಮಧ್ಯಸ್ಥಿಕೆ ಪ್ರಾರ್ಥನೆಯು ದೇವರ ಹೃದಯಕ್ಕೆ ಅದು ದೇವರ ಹೃದಯಕ್ಕೆ ಅದು ಇಷ್ಟವಾಗಿತ್ತು.
it moved God's heart. ಚಲಿಸಿ ಏನೋ ಚಲನೆ ಮಾಡಿದೆ. What do you ದೇವರ ಹೃದಯವನ್ನು ಅದು ಚಲಿಸುತ್ತೆ ಎಂಬುದಾಗಿ ನೋಡ್ತೇವೆ. If we are more honest in our prayer, we would see more visible answers like this. ನಾವು ನಮ್ಮ ಪ್ರಾರ್ಥನೆಯಲ್ಲಿ ಯಥಾರ್ಥರಾಗಿರುವುದಾದರೆ ಈ ರೀತಿಯಾದ ಒಂದು ಪರಿಣಾಮಗಳಲ್ಲಿ ನಾವು ಅನೇಕ ವಿಷಯಗಳನ್ನು ಕಾಣಬಹುದು. Many times we don't see answer to our prayer because our prayers are not honest. ಅನೇಕ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗೆ ನಾವು ಉತ್ತರ ನೋಡುವುದಿಲ್ಲ, ಕಾರಣ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಯಥಾರ್ಥರಾಗಿಲ್ಲ. If we can have a relationship that Moses had with God, I am sure we will see answers like that. ಮೋಶೆ ಹಾಗೆ ದೇವರೊಂದಿಗೆ ನಮಗೆ ಅದೇ ರೀತಿಯಾದ ಒಂದು ಸಂಬಂಧ, ನಿಕಟವಾದ ಒಂದು ಸಂಬಂಧ ಇರುವುದಾದರೆ ನಾವು ಸಹ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ನಾವು ನೋಡಬಹುದು. Verse 15 to 18, please read it. 15ರಿಂದ 18ನೇ ವಚನ ತನಕ. ಆಜ್ಞಾಶಾಸನಗಳಾದ ಆ 2 ಕಲ್ಲಿನ ಹಲಿಗೆಗಳನ್ನ ಮೋಶೆಯು ಕೈಯಲ್ಲಿ ಹಿಡಿದುಕೊಂಡು ಬೆಟ್ಟದಿಂದ ಇಳಿದು ಬಂದನು. ಆ ಹಲಿಗೆಗಳ 2 ಪಕ್ಕಗಳಲ್ಲಿಯೂ ಅಕ್ಷರಗಳು ಬರೆದಿದ್ದವು. ಆ ಕಡೆಯೂ ಈ ಕಡೆಯೂ ಆ ಕಡೆಯೂ ಬರಹವಿತ್ತು. ಆ ಶಿಲಾಶಾಸನಗಳು ದೇವರ ಕೆಲಸವೇ, ಅವುಗಳಲ್ಲಿ ಬರೆದದ್ದು ದೇವರು ಕೆತ್ತಿದ ಅಕ್ಷರಗಳೇ. ಇಸ್ರಾಯೇಲರು ಉತ್ಸಾಹದಿಂದ ಕೂಗಾಡುತ್ತಾ ಇರಲಾಗಿ ಯೆಹೋಶುವನು ಆ ಶಬ್ದವನ್ನ ಕೇಳಿ, ಪಾಳೆಯದ ಕಡೆಯಿಂದ ಯುದ್ಧ ಧ್ವನಿ ಕೇಳಿಸುತ್ತದೆ ಎಂದು ಮೋಶೆಗೆ ಹೇಳಿದನು. 18ನೇ ವಚನ. ಅದಕ್ಕವನು, ನನಗೆ ಕೇಳಿಸುವುದು ಜಯಧ್ವನಿಯೂ ಅಲ್ಲ, ಅಪಜಯ ಧ್ವನಿಯೂ ಅಲ್ಲ, ಉತ್ಸಾಹ ಧ್ವನಿಯೇ ಅಂದನು. Brother, read it till 21. 20 ಅವನು ಪಾಳೆಯದ ಹತ್ತಿರಕ್ಕೆ ಬಂದು ಆ ಬಸವನನ್ನು ಜನರು ಕುಣಿದಾಡುವುದನ್ನು ಕಂಡಾಗ ಬಹು ಕೋಪಗೊಂಡು ಕೈಯಲ್ಲಿದ್ದ ಶಿಲಾ ಶಾಸನಗಳನ್ನು ಬೆಟ್ಟದ ಬುಡದಲ್ಲಿ ನೆಲಕ್ಕೆ ಹಾಕಿ ಒಡೆದು ಬಿಟ್ಟನು. 20ನೇ ವಚನ. ಜನರು ಮಾಡಿಸಿಕೊಂಡಿದ್ದ ಬಸವನನ್ನು ಅವನು ಹಿಡಿದು ಬೆಂಕಿಯಿಂದ ಸುಟ್ಟು ಅರೆದು ಪುಡಿ ಮಾಡಿ ನೀರಿನ ಮೇಲೆ ಚೆಲ್ಲಿ ಇಸ್ರಾಯೇಲರಿಗೆ ಆ ನೀರನ್ನ ಕುಡಿಸಿದನು. As Moses was coming down, he heard this big noise in the camp. ಮೋಶೆಯು ಆತನು ಬೆಟ್ಟದಿಂದ ಇಳಿದು ಬರುವಾಗ ಈ ಪಾಳ್ಯದಲ್ಲಿ ದೊಡ್ಡ ಒಂದು ಶಬ್ದವನ್ನು ಆತನು ಕೇಳಿಸಿದನು. What was happening? They were worshipping the golden calf. ಅಲ್ಲಿ ನಡೆಯುತ್ತಿದ್ದ ಕಾರ್ಯವೇನೆಂಬುದಾಗಿ ನೋಡುವಾಗ ಆ ಬಂಗಾರದ ಬಸವನನ್ನು ಅವರು ಪೂಜಿಸುತ್ತಿದ್ದರು. They made their god like a grass eating calf. ಅವರು ತಮ್ಮ ದೇವರನ್ನು ಹುಲ್ಲು ಮೇವು ಒಂದು ಬಸವನ ಹಾಗೆ ಮಾಡಿಕೊಂಡಿದ್ದರು. Read Psalm 106 verse 20. 106ನೇ ಕೀರ್ತನೆ 20ನೇ ವಚನ ಓದಿಕೋಣ. ಹೀಗೆ ಅವರು ತಮ್ಮ ದಿವ್ಯ ಮಹಿಮೆಯನ್ನ ಬಿಟ್ಟು ಹುಲ್ಲು ತಿನ್ನುವ ಎತ್ತಿನ ಜಡಮೂರ್ತಿಯನ್ನ ಹಿಡಿದುಕೊಂಡರು. ಹುಲ್ಲು ತಿನ್ನುವ a grass eating calf they made their god, the holy God whom they sensed in the mountain when God appeared there. Such fear they acted like they had, but now that same God they are making like a calf that eats grass. ಬೆಟ್ಟದ ಮೇಲೆ ದೇವರು ತಾನೇ ಆತನು ಪ್ರತ್ಯಕ್ಷನಾದಾಗ ಜನರು ಅವರು ಭಯ ಹಿಡಿದವರಾಗಿದ್ದರು. ಆದರೆ ಈ ಒಂದು ಸಮಯದಲ್ಲಿ ನೋಡುವಾಗ ಅವರ ದೇವರನ್ನು ಹುಲ್ಲು ತಿನ್ನುವ ಎತ್ತಿನ ಅಥವಾ ಒಂದು ಬಸವನ ಹಾಗೆ ಮಾಡಿಕೊಂಡಿದ್ದರು. When we see such gods around us in our country, it grieves our heart when we see people worshipping. Morning when I go for a walk, I see people, maybe North Karnataka people, they have a bull with them or cow with them. They're going through the street and begging. When I look at that, it grieves my heart. How can these people think this is God? ನಾವು ನಮ್ಮ ಭಾರತ ದೇಶದಲ್ಲಿ ಈ ರೀತಿಯಾದ ಮೂರ್ತಿಗಳನ್ನು ಅವರು ಪೂಜಿಸುವಾಗ ನಮ್ಮ ಹೃದಯಕ್ಕೆ ಅದು ತುಂಬಾ ನೋವು ಉಂಟಾಗುತ್ತದೆ. ಬೆಳಗ್ಗೆ ನಾನು ನಡೆಯುವುದಕ್ಕೆ ಹೋಗುವಾಗ ಉತ್ತರ ರಾಜ್ಯದಿಂದ, ಕರ್ನಾಟಕ ರಾಜ್ಯದಿಂದ ಕೆಲವರು
ಅವರು ತಮ್ಮ ಒಂದು ಹಸುಗಳನ್ನ ಹಿಡಿದುಕೊಂಡು ಅವರು ಭಿಕ್ಷೆ ಬೇಡುವುದಕ್ಕೆ ಅವರು ಹೋಗುತ್ತಿದ್ದಾರೆ. Moses coming down from Mount Sinai with God-given tablets of testimony. ಇಲ್ಲಿ ಮೋಶೆಯು ಆತನು ಬೆಟ್ಟದಿಂದ ಇಳಿದು ದೇವರು ತಾನೇ ಅವನಿಗೆ ದಯಪಾಲಿಸಿದ ಆ ಶಿಲಾಸನಗಳನ್ನು ಇಟ್ಟು ಆತನು ಬರುತ್ತಿದ್ದಾನೆ. We see Joshua also there. I think he might have joined him halfway down the mountain, because only Moses alone went to the top of the mountain. So Joshua might have waited halfway down, and Moses is telling Joshua is telling it looks like a noise of war. ಇಲ್ಲಿ ಯೋಶುವನ ವಿಷಯವಾಗಿ ನಾವು ನೋಡುತ್ತೇವೆ, ಮೋಶೆಯು ಆತನು ಬೆಟ್ಟದ ತುದಿಗೆ ಆತನು ಹೋಗಿದನು, ಆದರೆ ಯೋಶುವನು ಆತನು ಅರ್ಧದಲ್ಲಿ ಆತನು ನಿಂತಿರಬಹುದು ಮತ್ತು ಆತನು ಒಂದು ಶಬ್ದವನ್ನು ಕೇಳುತ್ತಿದ್ದೇನೆ, ಒಂದು ಜಯ ಅಥವಾ ಒಂದು ಯುದ್ಧದ ಒಂದು ಶಬ್ದ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. But Moses discerned it and said, it is not the noise of war or victory or defeat, it's the noise of sin. ಆದ್ರೆ ಮೋಶೆಯು ವಿವೇಚಿಸಿ ಆತನು ಹೇಳಿದೇನೆಂದ್ರೆ, ಇದು ಜಯ ಧ್ವನಿಯೂ ಅಲ್ಲ, ಅಪಜಯ ಧ್ವನಿಯೂ ಅಲ್ಲ, ಉತ್ಸವ ಧ್ವನಿಯೇ ಅಂದನು. It is a noise of sin, immoral and idolatrous dance. ಆದರೆ ಇದು ಅನೈತಿಕತೆ ಮತ್ತು ವಿಗ್ರಹಾರಾಧನೆಯ ಒಂದು ಕುಣಿದಾಟ ಎಂಬುದಾಗಿ ನೋಡಬಹುದು. Moses had anger, it was a righteous anger. ಇಲ್ಲಿ ಮೋಶೆಯು ಕೋಪಗೊಂಡನೆಂಬುದಾಗಿ ತಿಳಿಸಲ್ಪಟ್ಟಿದೆ, ಒಂದು ನೀತಿವಂತಿಕೆಯ ಕೋಪವಾಗಿತ್ತು. Later we read about Moses, he was the meekest man. ನಂತರ ನಾವು ಮೋಶೆ ಕುರಿತಾಗಿ ನೋಡುತ್ತೇವೆ, ಬಹು ಸಾತ್ವಿಕನು ಆತನಾಗಿದನು. Here we see him in righteous anger. ಆದ್ರೆ ಈ ವಾಕ್ಯದಲ್ಲಿ ಮೋಶೆಯನ್ನು ನೀತಿವಂತಿಕೆಯ ಕೋಪದಿಂದ ನೋಡಬಹುದು. Our Lord Jesus also had anger when he was dealing with few people like the Pharisees, the people who were hypocrites. He had anger. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ಫರಿಸಾಯರನ್ನು ಕಪಟಿಗಳನ್ನು ನೋಡುವಾಗ ಆತನು ಸಹ ಕೋಪಗೊಂಡಿದನು. There is a place for righteous anger. ನೀತಿವಂತಿಕೆಯ ಕೋಪಕ್ಕೆ ಅಲ್ಲಿ ಸ್ಥಳವಿದೆ. The problem with us is we have sinful anger. ಆದ್ರೆ ನಮ್ಮಲ್ಲಿರುವ ತೊಂದರೆ ಏನೆಂಬುದಾಗಿ ನೋಡುವಾಗ ನಮ್ಮ ಕೋಪವು ಅದು ಒಂದು ಪಾಪದ ದೆಸೆಯಿಂದ ಅಥವಾ ಪಾಪದ ಕೋಪವು ನಮ್ಮಲ್ಲಿ ಉಂಟು. Bible says, be angry but sin not. ಸತ್ಯವೇದ ಹೇಳುವುದೇನೆಂದ್ರೆ, ನೀವು ಕೋಪ ಮಾಡಬೇಕಾದ್ರೂ ಪಾಪ ಮಾಡಬೇಡಿರಿ. God delivered us from the wrath of God. We read in 1 Thessalonians chapter 1:10, the wrath to come, he delivered us. 1 ಥೆಸಲೋನಿಕ 1ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರು ತಾನೇ ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ಬಿಡಿಸಿದನು. God will settle account one day. ದೇವರು ತಾನೇ ಒಂದು ದಿನ ಆತನು ಲೆಕ್ಕ ತೀರಿಸುವವನಾಗಿರುತ್ತಾನೆ. We see what was Moses' response. ಇಲ್ಲಿ ಮೋಶೆಯ ಪ್ರತಿಕ್ರಿಯೆ ಅಥವಾ ಸ್ಪಂದನೆ ಏನೆಂಬುದಾಗಿ ನೋಡುತ್ತೇವೆ. He took the calf, burned it, powdered it, spread it upon the water, made Israelites to drink it. ಅಲ್ಲಿ ಜನರು ಮಾಡಿಸಿಕೊಂಡಿದ್ದ ಬಸವನನ್ನು ಅವನು ಹಿಡಿದು ಬೆಂಕಿಯಿಂದ ಸುಟ್ಟು ಅರೆದು ಪುಡಿ ಪುಡಿ ಮಾಡಿ ನೀರಿನ ಮೇಲೆ ಚೆಲ್ಲಿ ಇಸ್ರಾಯೇಲರಿಗೆ ಆ ನೀರನ್ನು ಕುಡಿಸಿದನು. What an act of Moses. ಇಲ್ಲಿ ಮೋಶೆಯ ಎಂತ ಒಂದು ಕಾರ್ಯವನ್ನು ನೋಡಿ. He gave them a golden drink. ಆತನು ಒಂದು ಚಿನ್ನದ ಅಥವಾ ಬಂಗಾರದ ಒಂದು ಪಾನವನ್ನು ಕೊಟ್ಟನು. Now let us read the next verse 22. ಈಗ 22ನೇ ವಚನವನ್ನು ಓದಿಕೊಳ್ಳೋಣ. 21 and 22. 21, 22. ಆಗ ಅವನು ಆರೋನನನ್ನು, ನೀನು ಈ ಜನರಿಂದ ಮಹಾ ಅಪರಾಧವನ್ನ ಮಾಡಿಸಿದೀಯಲ್ಲ, ಹೀಗೆ ಮಾಡಿಸುವುದಕ್ಕೆ ಇವರು ನಿನಗೇನು ಮಾಡಿದರು ಎಂದು ವಿಚಾರಿಸಲು, ಆರೋನನು, ಸ್ವಾಮಿಯವರು ರೋಷಗೊಳ್ಳಬಾರದು, ಈ ಜನರು ದುಷ್ಟ ಸ್ವಭಾವಿಗಳೆಂಬುದನ್ನ ಬಲ್ಲಿರಷ್ಟೇ. Up to 24, brother, 24 ವರೆಗೆ. ಅವರು ನನ್ನ ಬಳಿಗೆ ಬಂದು, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ದೇವರುಗಳನ್ನ ಮಾಡಿಸಿಕೊಡು, ಐಗುಪ್ತ ದೇಶದಿಂದ ನಮ್ಮನ್ನು ಕರಕೊಂಡು ಬಂದ ಮೋಶೆಯು ಏನಾದನೋ ಗೊತ್ತಿಲ್ಲ ಅಂದರು. 24, ಅದಕ್ಕೆ ನಾನು, ಯಾರಲ್ಲಿ ಚಿನ್ನದ ಒಡವೆ ಇದೆಯೋ
ಅವರೆಲ್ಲರೂ ಅದನ್ನು ತೆಗೆದು ನನಗೆ ಕೊಡಬೇಕು ಅಂದೆನು. ಅವರು ಹಾಗೆ ಕೊಡಲಾಗಿ ನಾನು ಆ ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿದಾಗ ಈ ಬಸವ ಉಂಟಾಯಿತು ಅಂದನು. If it was not for the seriousness of this chapter, that Aaron's reply is the most humorous. If it was not for the seriousness of this incident. ಈ ಒಂದು ಘಟನೆಯ ಒಂದು ಗಂಭೀರತೆಯನ್ನು ಹೊರತುಪಡಿಸಿ ನೋಡುವಾಗ ಈ ಒಂದು ಆರೋನನ ಈ ಒಂದು ಮಾತು ಅದು ತುಂಬಾ ಒಂದು ಹಾಸ್ಯಾಸ್ಪದವಾಗಿದೆ. He's telling, I put that gold into the fire and the calf came out. ಅಲ್ಲಿ ಆರೋನನು ಹೇಳುವ ಮಾತನ್ನು ನೋಡುವಾಗ ನಾನು ಹಾಗೆ ಕೊಡಲಾಗಿ ನಾನು ಆ ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿದಾಗ ಆ ಬಸವ ಉಂಟಾಯ್ತು ಎಂಬುದಾಗಿ ಹೇಳಿದನು. I don't know if Moses laughed when he heard that. ಮೋಶೆಯು ಈ ಮಾತನ್ನು ಕೇಳಿದಾಗ ಆತನು ನಗದನೋ ಎಂಬುದಾಗಿ ಗೊತ್ತಿಲ್ಲ. So he might ask, you mean Aaron that you poured the gold into the fire and the calf walked out? ಇಲ್ಲಿ ನೀನು ಆ ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿದಾಗ ಆ ಬಸವು ಉಂಟಾಯಿತು. Earlier we read that Aaron fashioned the calf. He did hard work to make that into a calf. ಅದರ ಹಿಂದೆ ನಾವು ವಾಕ್ಯದಲ್ಲಿ ನಾವು ಓದಿದ ಹಾಗೆ ಆರೋನನು ಆ ಬಸವನನ್ನು ಆಕಾರವನ್ನು ಹುಲಿಯಿಂದ ರೂಪಿಸಿ ಎರಕ ವಹಿಸಲಾಗಿ ಆ ರೀತಿಯಾಗಿ ಮಾಡಿದನು. What a lie, what an excuse he is telling. Many times our excuses are also like that. ಆತನು ಹೇಳಿದ ಸುಳ್ಳನ್ನು ಮತ್ತೆ ಎಂತ ಒಂದು ನೆಪವನ್ನು ಕೊಡುತ್ತಿದ್ದಾನೆ. ಅನೇಕ ಸಮಯದಲ್ಲಿ ನಾವು ಸಹ ಈ ರೀತಿಯಾದ ನೆಪಗಳನ್ನು ಕೊಡುತ್ತೇವೆ. In one sense he is blaming Moses. ಒಂದು ರೀತಿಯಲ್ಲಿ ಆರೋನನು ಮೋಶೆಯ ಮೇಲೆ ದೂರ ಹೇಳುತ್ತಿದ್ದಾನೆ. You were delaying and some people told me to do it, so I made it. Not taking accountability for sin. ಇಲ್ಲಿ ಆರೋನನು ಮೋಶೆಗೆ ನೀನು ಬರುವುದಕ್ಕೆ ತಡ ಮಾಡಿದ ಕಾರಣದಿಂದ ರೀತಿಯಾಗಿ ಮಾಡಿದನು. ಆದ್ರೆ ಇಲ್ಲಿ ಆರೋನನು ತನ್ನ ಒಂದು ಕಾರ್ಯಕ್ಕೆ ಆತನು ಜವಾಬ್ದಾರಿ ತೆಗೆದುಕೊಳ್ಳಬೇಕಾಯಿತು. It is very difficult for believers also for us to accept our failure, our sin as it is sin. We always have justification. ವಿಶ್ವಾಸಿಗಳಾಗಿ ನಾವು ಸಹ ಅನೇಕ ಸಮಯದಲ್ಲಿ ನಮ್ಮ ಸೋಲ್ವಿಕೆ, ನಮ್ಮ ಪಾಪ ಅದು ಯಥಾಸ್ಥಿತಿಯಲ್ಲಿ ಇದ್ದ ಸ್ಥಿತಿಯಲ್ಲಿ ಒಪ್ಪಿಕೊಳ್ಳುವುದು ಕಷ್ಟಕರವಾಗಿದೆ. And Moses is telling, you made the people naked. ಮೋಶೆಯು ಆರೋನನಿಗೆ ಹೇಳಿದ ಮಾತು, ನೀನು ಜನರನ್ನು ಬೆತ್ತಲೆಯನ್ನಾಗಿ ಮಾಡಿದಿ. Let's read verse 25 to 27. ಜನರು ಅಂಕೆ ತಪ್ಪಿ ತಮ್ಮ ಇಷ್ಟ ಬಂದಂತೆ ಮಾಡುವುದಕ್ಕೆ ಆರೋನನು ಅವರನ್ನು ಬಿಟ್ಟಿದ್ದರಿಂದ ಅವರ ವಿರೋಧಿಗಳು ಅಪಹಾಸ್ಯ ಮಾಡುವುದಕ್ಕೆ ಆಸ್ಪದವಾಯಿತು. ಅವರು ಕ್ರಮವಿಲ್ಲದೆ ಸ್ವೇಚ್ಛೆಯಾಗಿ ನಡೆದುಕೊಳ್ಳುವುದನ್ನು ಮೋಶೆ ನೋಡಿ ಪಾಳೆಯದ ಬಾಗಿಲಲ್ಲಿ ನಿಂತುಕೊಂಡು, ಯೆಹೋವನ ಪಕ್ಷದವರೆಲ್ಲರೂ ನನ್ನ ಬಳಿಗೆ ಬರಬೇಕೆಂದು ಹೇಳಿದನು. ಆಗ ಲೇವಿಯ ಕುಲದವರೆಲ್ಲರೂ ಅವನ ಬಳಿಗೆ ಕೂಡಿ ಬಂದರು. 27. ಮೋಶೆ ಅವರಿಗೆ, ಇಸ್ರಾಯೇಲರ ದೇವರಾದ ಯೆಹೋವನು ಅಪ್ಪಣೆ ಮಾಡುವುದೇನೆಂದರೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಕತ್ತಿಯನ್ನು ಸೊಂಟಕ್ಕೆ ಕಟ್ಟಿಕೊಂಡು ಪಾಳೆಯದ ಮಧ್ಯದಲ್ಲಿ ಒಂದು ಬಾಗಿಲಿನಿಂದ ಮತ್ತೊಂದು ಬಾಗಿಲಿನವರೆಗೂ ಹೋಗುತ್ತಾ ಬರುತ್ತಾ ಅಣ್ಣ, ತಮ್ಮ, ಗೆಳೆಯ, ನೆರೆಯವ ಎಂದು ಲಕ್ಷಿಸದೆ ಜನರನ್ನು ಸಂಹರಿಸಬೇಕು ಎಂದು ಹೇಳಿದನು. We saw that Moses was not only angry with the Israelites' sin, but he was a great intercessor for those people. ಇಲ್ಲಿ ಮೋಶೆಯು ಇಸ್ರಾಯೇಲರ ಪಾಪದ ದೆಸೆಯಿಂದ ಕೋಪಗೊಂಡದ್ದು ಮಾತ್ರವಲ್ಲದೆ ಆತನು ಮಧ್ಯಸ್ಥನಾಗಿ ಪ್ರಾರ್ಥಿಸಿ ಅಥವಾ ವಿಜ್ಞಾಪನೆ ಮಾಡುವುದನ್ನು ಗಮನಿಸುತ್ತೇವೆ. Before he got angry with the people, he already interceded for them before God. ಆತನು ಕೋಪಗೊಳ್ಳುವುದಕ್ಕೆ ಮುಂಚಿತವಾಗಿ ದೇವರಲ್ಲಿ ಮಧ್ಯಸ್ಥನಾಗಿ ವಿಜ್ಞಾಪನೆ ಮಾಡಿದನು. But now it is time for major surgery. ಆದ್ರೆ ಇಲ್ಲಿ ಈಗ ದೊಡ್ಡ ಶಸ್ತ್ರಚಿಕಿತ್ಸೆಗೆ ಸಮಯ ಬಂದಿದೆ. Cancer cannot be treated with band-aid. ಈ ಕ್ಯಾನ್ಸರ್ ಅನ್ನು ನಾವು ಬ್ಯಾಂಡೇಡ್ ಇಂದ ನಾವು ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯವಿಲ್ಲ.
Sin is an awful cancer. ಇದು ಈ ಪಾಪ ಎಂಬುದಾಗಿ ನೋಡುವಾಗ ಅದು ಒಂದು ದೊಡ್ಡ ಒಂದು ಕ್ಯಾನ್ಸರ್ ಹಾಗೆ ಉಂಟು. God uses extreme serious surgery by slaying those who are guilty. ಆದ್ರೆ ದೇವರು ಈ ಒಂದು ಪಾಪವನ್ನು ಅಪರಾಧಿಗಳಾಗಿ ಆತನ ದೊಡ್ಡ ಒಂದು ಶಸ್ತ್ರಚಿಕಿತ್ಸೆಯಿಂದ ಅವರನ್ನು ವಿವರಿಸುತ್ತಾನೆ. The judgment is serious because the sin is also serious. ಆ ಪಾಪ ತುಂಬಾ ಗಂಭೀರವಾದದ್ರಿಂದ ಆ ಒಂದು ನ್ಯಾಯ ತೀರ್ಪು ಸಹ ತುಂಬಾ ಗಂಭೀರವಾಗಿದೆ. And we see that Moses is asking who is on God's side, God on the Lord's side. ಇಲ್ಲಿ ಮೋಶೆಯು ಜನರಲ್ಲಿ ಆತನು ಕೇಳುವ ಒಂದು ಪ್ರಶ್ನೆ, ಯೆಹೋವನ ಪಕ್ಷದವರು ಯಾರು? He didn't say who is on my side. He said who is on God's side. ಇಲ್ಲಿ ಮೋಶೆಯು ನನ್ನ ಪಕ್ಷದವರು ಯಾರೆಂಬುದಾಗಿ ಆತನು ಜನರಲ್ಲಿ ಕೇಳಲಿಲ್ಲ, ಆದ್ರೆ ಬದಲಾಗಿ ಯೆಹೋವನ ಪಕ್ಷದವರು ಯಾರು ಎಂಬುದಾಗಿ ಕೇಳಿದನು. And we read that the sons of Levi gathered themselves together to him. ಈ ಮಾತನ್ನು ಕೇಳಿದಾಗ ಲೇವಿಯ ಕುಲದವರೆಲ್ಲರೂ ಅವನ ಬಳಿಗೆ ಕೂಡಿ ಬಂದರು. Verse 27, they slay every man his brother, his companion and his neighbor. 27ನೇ ವಚನದಲ್ಲಿ ನೋಡುವಾಗ ಅವರು ತಮ್ಮ ಪ್ರತಿಯೊಬ್ಬರನ್ನು ಅಣ್ಣ ತಮ್ಮ ಮತ್ತು ಗೆಳೆಯ ನೆರೆವ ಎಲ್ಲರನ್ನು ಸಂಹರಿಸಿದರು. Now before we go further, I wanted to mention about this tribe of Levites. ನಾನು ಇನ್ನು ಮುಂದೆ ಹೋಗೋದಕ್ಕೆ ಮುಂಚಿತವಾಗಿ ಈ ಲೇವಿಯ ಕುಲದ ವಿಷಯವಾಗಿ ಕೆಲವು ಮಾತುಗಳನ್ನು ಹೇಳುತ್ತೇನೆ. Now you remember Levites back in Genesis 34, we see Simeon and Levi what they did at that time. ಆದಿಕಾಂಡ 34ನೇ ಅಧ್ಯಾಯದಲ್ಲಿ ಸಿಮಿಯೋನನು ಮತ್ತು ಲೇವಿಯು ಅವರು ಮಾಡಿದ ಕಾರ್ಯ ಎಂತದೆಂಬುದಾಗಿ ನಾವು ಓದುತ್ತೇವೆ. We already studied that when Dinah went to see the people of Shechem, the leader's son raped her and violated her. And these brothers, when they heard it, Simeon and Levi, they went and killed all the men of Shechem. ಆದಿಕಾಂಡ 34ನೇ ಅಧ್ಯಾಯದಲ್ಲಿ ಯಾಕೋಬನ ಮಗಳು ಲೇಹಲು ಆ ಒಂದು ಶೆಕೆಮ್ ಪಟ್ಟಣವನ್ನು ನೋಡುವುದಕ್ಕೆ ಹೋದಾಗ ಅಲ್ಲಿ ಶೆಕೆನವನು ಅವನನ್ನು ಕೂಡಿ ಮಾನಭಂಗ ಪಡಿಸಿದನು. ಮತ್ತು ಈ ವಿಷಯವನ್ನು ಕೇಳಿದ ಸಿಮಿಯೋನ್ ಮತ್ತು ಲೇವಿ ಆ ಊರಲ್ಲಿದ್ದ ಜನರೆಲ್ಲರನ್ನು ಅಥವಾ ಪುರುಷರನ್ನೆಲ್ಲರನ್ನು ಕೊಂದು ಹಾಕಿದರು. Jacob was grieved at that time by the wrath, the anger of these two sons. ಈ ಇಬ್ರು ಗಂಡು ಮಕ್ಕಳು ಸಿಮಿಯೋನ್ ಮತ್ತು ಲೇವಿಯ ಕೋಪವನ್ನು ನೋಡಿ ಯಾಕೋಬನು ಆತ ತುಂಬಾ ವ್ಯಥೆಪಟ್ಟನು. Later, when Jacob was blessing all the sons of Israel in Genesis 49, ನಂತರ ಆದಿಕಾಂಡ 49ನೇ ಅಧ್ಯಾಯದಲ್ಲಿ ಯಾಕೋಬನು ತನ್ನ ಗಂಡು ಮಕ್ಕಳಿಗೆ ಆಶೀರ್ವಾದವನ್ನು ಕೊಡುತ್ತಿರುವಾಗ, let's read what he said about these two brothers, Simeon and Levi. Genesis 49 verse 5 to 7. ಆದಿಕಾಂಡ 49ನೇ ಅಧ್ಯಾಯ 5ರಿಂದ 7ನೇ ವಚನದಲ್ಲಿ ಸಿಮಿಯೋನ್ ಮತ್ತು ಲೇವಿಯ ಕುರಿತಾಗಿ ಯಾಕೋಬನ ಹೇಳಿದ ಮಾತೇನೆಂಬುದಾಗಿ ನೋಡೋಣ. Can you read it? ಸಿಮಿಯೋನನು ಲೇವಿಯು ಅಣ್ಣ ತಮ್ಮಂದಿರೇ ಸರಿ, ಇವರು ಕತ್ತಿಗಳು ಬಲಾತ್ಕಾರದ ಆಯುಧಗಳೇ. ನನ್ನ ಪ್ರಾಣವೇ, ಅವರ ಗುಪ್ತವಾದ ದುರಾಲೋಚನೆಗೆ ನೀನು ಒಳಪಡಬಾರದು. ನನ್ನ ಮನವೇ, ಅವರ ಗುಂಪಿಗೆ ನೀನು ಸೇರಬೇಡ. ಅವರು ಕುಪೋದ್ರೇಕದಿಂದ ಮನುಷ್ಯರನ್ನ ಸಂಹರಿಸಿದರು, ಮದದಿಂದ ಎತ್ತುಗಳನ್ನು ಊನಪಡಿಸಿದರು. ಅವರ ಕೋಪವು ಭಯಂಕರವಾಗಿಯೂ ಅವರ ರೌದ್ರವು ಕ್ರೂರವಾಗಿಯೂ ಇದೆ. ಅದಕ್ಕೆ ಶಾಪ ಉಂಟಾಗಲಿ. ಯಾಕೋಬನ ಕುಲದವರಲ್ಲಿ ಅವರನ್ನ ವಿಭಾಗಿಸುವೆನು, ಇಸ್ರಾಯೇಲರಲ್ಲಿ ಅವರನ್ನ ಚದುರಿಸುವೆನು. ಯೆಹೂದ್ಯನೇ, Enough, brother. These two brothers' anger caused the murder of city's whole men, and Jacob didn't forget it. When the time came to bless each sons, he brought the judgment on these two brothers, and they will be scattered among Israel. ಇಲ್ಲಿ ಸಿಮಿಯೋನನು ಮತ್ತು ಲೇವಿಯು
ಅವರು ಕೋಪದಿಂದ ಆ ಒಂದು ಸಂಪೂರ್ಣ ಒಂದು ಪಟ್ಟಣವನ್ನು ಅದರಲ್ಲಿದ್ದ ಜನರನ್ನು ನಾಶಪಡಿಸಿದರು. ಮತ್ತು ಯಾಕೋಬನು ತನ್ನ ಗಂಡು ಮಕ್ಕಳನ್ನು ಆಶೀರ್ವದಿಸುವಾಗ ಈ ಒಂದು ಘಟನೆಯನ್ನು ಆತನು ಯಾಕೋಬನು ನೆನೆಸಿಕೊಂಡನು. ಮತ್ತು ಆತನು ಹೇಳಿದ ಮಾತೇನೆಂದರೆ, ಅವರು ಇಸ್ರಾಯೇಲರಲ್ಲಿ ಅವರು ಚದರಿ ಹೋಗುವವರು ಎಂಬುದಾಗಿ ಈ ಇಬ್ಬರ ಕುರಿತಾಗಿ ಹೇಳಿದನು. There was a curse on Levi also. ಲೇವಿಯರ ಮೇಲೆಯೂ ಸಹ ಒಂದು ಶಾಪ ಉಂಟಾಯಿತು. But now when the time came to prove, they stood for the Lord and they used that opportunity to turn that curse into a blessing. ಆದರೆ ಈಗ ಒಂದು ಅವಕಾಶ ದೊರೆತಾಗ ಲೇವಿ ಕುಲದವರು ಒಂದು ನಿಲುವನ್ನು ತೆಗೆದುಕೊಂಡರು. ಆ ಶಾಪವನ್ನು ಆಶೀರ್ವಾದವಾಗಿ ಮಾರ್ಪಡಿಸುವುದಕ್ಕೆ ಒಂದು ಅವಕಾಶ ಅವರಿಗೆ ದೊರೆಯಿತು. It was a great lesson for us that in spite of our failures, when we turn to God really, God can turn curse into blessing. ಇದು ನಮಗೆ ದೊಡ್ಡ ಒಂದು ಪಾಠವಾಗಿ ಉಂಟು. ನಾವು ನಮ್ಮ ಒಂದು ಸೋಲ್ವಿಕೆಯಿಂದ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ದೇವರು ಆ ಶಾಪವನ್ನು ನಮಗೆ ಆಶೀರ್ವಾದವಾಗಿ ಮಾರ್ಪಡಿಸುವನು. If there is a real change in us, people will see that. ನಮ್ಮಲ್ಲಿ ಯಥಾರ್ಥವಾದ ಬದಲಾವಣೆ ಇರುವುದಾದರೆ ಜನರು ಅದನ್ನು ಗಮನಿಸುತ್ತಾರೆ. Let's quickly read the rest of the verses. ಬೇಗ ನಾವು ಉಳಿದ ವಾಕ್ಯ ಭಾಗಗಳನ್ನು ಓದಿಕೊಳ್ಳೋಣ. Verse 28 to 35. 28ರಿಂದ 35ನೇ ವಚನ ತನಕ. ಲೇವಿಯ ಕುಲದವರು ಮೋಶೆಯ ಆಜ್ಞೆಯ ಮೇರೆಗೆ ಮಾಡಿದರು. ಆ ದಿನದಲ್ಲಿ ಜನರೊಳಗೆ ಹೆಚ್ಚು ಕಡಿಮೆ 3,000 ಮಂದಿ ಕೊಲ್ಲಲ್ಪಟ್ಟರು. ಮೋಶೆ ಲೇವಿಯರಿಗೆ, ಇವತ್ತು ನಿಮ್ಮಲ್ಲಿ ಪ್ರತಿಯೊಬ್ಬನು ಮಗನನ್ನಾದರೂ ಅಣ್ಣ ತಮ್ಮಂದಿರನ್ನಾದರೂ ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ನಿಮ್ಮನ್ನ ಯೆಹೋವನ ಸೇವೆಗೆ ಪ್ರತಿಷ್ಠಿಸಿಕೊಳ್ಳಬೇಕು. ಹಾಗಾದರೆ ಆತನು ಇವತ್ತು ನಿಮ್ಮನ್ನು ಆಶೀರ್ವದಿಸುವನು ಎಂದು ಹೇಳಿದನು. ಮರುದಿನದಲ್ಲಿ ಮೋಶೆ ಜನರಿಗೆ, ನೀವು ಮಹಾಪಾಪವನ್ನ ಮಾಡಿದ್ದೀರಿ. ಆದರೂ ನಾನು ಬೆಟ್ಟವನ್ನು ಹತ್ತಿ ಯೆಹೋವನ ಸನ್ನಿಧಿಗೆ ಹೋಗುವೆನು. ಒಂದು ವೇಳೆ ನೀವು ಮಾಡಿದ ಪಾಪಕೃತ್ಯ ಕ್ಷಮಾಪಣೆಯ ನನ್ನ ಮೂಲಕ ದೊರಕಿತೆ ಎಂದು ಹೇಳಿದನು. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನ ಮಾಡಿಕೊಂಡಿದ್ದಾರೆ. ಆದರೂ ನೀನು ಕರುಣವಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು. ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿ ಬಿಡಲೇಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಅದಕ್ಕೆ ಯೆಹೋವನು, ಯಾರ್ಯಾರು ನನ್ನ ಮಾತನ್ನ ಮೀರಿ ಪಾಪ ಮಾಡಿದ್ದಾರೋ ಅವರ ಹೆಸರುಗಳನ್ನೇ ನನ್ನ ಬಳಿಯಲ್ಲಿರುವ ಪಟ್ಟಿಯಿಂದ ನಾನು ಅಳಿಸಿ ಬಿಡುವೆನು. ನೀನು ಇಲ್ಲಿಂದ ಹೊರಟು ನಾನು ನಿನಗೆ ಹೇಳಿದ ದೇಶಕ್ಕೆ ಈ ಜನರನ್ನು ನಡೆಸಿಕೊಂಡು ಹೋಗು. ನನ್ನ ದೂತನು ನಿನ್ನ ಮುಂದುಗಡೆಯಲ್ಲಿ ನಡೆಯುವನು ಅಂದರು. ನಾನು ಅವರನ್ನು ಶಿಕ್ಷಿಸುವಾಗ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷಿಸುವೆನು. 35ನೇ ವಚನ. ಇಸ್ರಾಯೇಲರು ಆರೋನನ ಕೈಯಿಂದ ಬಸವನನ್ನ ಮಾಡಿಸಿಕೊಂಡದ್ದರಿಂದ ಯೆಹೋವನು ಅವರನ್ನ ದಂಡಿಸಿದನು. We saw the Levites used that opportunity to stand for the Lord. The curse became a blessing. ಲೇವಿಯರು ದೇವರಿಗಾಗಿ ಒಂದು ನಿಲುವನ್ನು ತೆಗೆದುಕೊಳ್ಳುವುದಕ್ಕೆ ಅವಕಾಶವನ್ನು ಉಪಯೋಗಿಸಿಕೊಂಡರು ಮತ್ತು ಆ ಶಾಪವನ್ನು ಆಶೀರ್ವಾದವಾಗಿ ದೇವರು ಮಾರ್ಪಡಿಸಿದನು. About 3,000 men were killed. ಆ ದಿನದಂದು 3,000 ಜನರು ಅವರು ಕೊಲ್ಲಲ್ಪಟ್ಟರು. We may say that this is very brutal. Look at this. If a cancer is there that need to be operated upon and removed, otherwise it will affect the whole body. ಅನ್ಯಾಯಕರ ಎಂಬುದಾಗಿ ಅಥವಾ ಆದರೆ ಒಂದು ಕ್ಯಾನ್ಸರ್ ಇರುವುದಾದ್ರೆ ಅದು ಬೇಕು. If the idol worshippers were not judged, it would have influenced the other men, women and children who were not guilty. ಇಲ್ಲಿ ಈ ವಿಗ್ರಹಾರಾಧನೆಗೆ ಅದು ತೀರ್ಪು ಉಂಟಾಗದೇ ಇದ್ದರೆ ಉಳಿದ ಸ್ತ್ರೀ ಪುರುಷರು ಮಕ್ಕಳಿಗೆ ಅವರ ಮೇಲೆ ಪ್ರಭಾವ ಬೀರುತ್ತಿತ್ತು. If the idol worshippers were not judged, the nation would not have entered into the promised land. ಈ ವಿಗ್ರಹಾರಾಧನೆ ಕುರಿತಾಗಿ ನ್ಯಾಯ ತೀರ್ಪು ಉಂಟಾಗದೇ ಇದ್ದಿದ್ದರೆ ಆ ಜನಾಂಗವು ಒಂದು ವಾಗ್ದತ್ತ ದೇಶಕ್ಕೆ ಪ್ರವೇಶಿಸಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. Please give me 5 more minutes. I'll close it. Okay. 5 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. Church leadership need to handle sin seriously and prayerfully. ಸಭಾ ನಾಯಕರು ಸಹ ಒಂದು
ಸಭೆಯಲ್ಲಿ ಪಾಪ ಇರುವುದಾದ್ರೆ ಅದು ಪ್ರಾರ್ಥನಾ ಪೂರ್ವಕವಾಗಿಯೂ ಗಂಭೀರವಾಗಿ ಅದನ್ನು ವಿವರಿಸಬೇಕು. The number of people slain has an importance. These 3,000. ಇಲ್ಲಿ ಕೊಲ್ಲಲ್ಪಟ್ಟ ಈ ಜನರ ಸಂಖ್ಯೆ 3,000 ಅದು ತುಂಬಾ ಪ್ರಾಮುಖ್ಯವಾದದ್ದು. This is the time of the giving of the law. 3,000 were slain. ಇಲ್ಲಿ ಆ ಒಂದು ಧರ್ಮಶಾಸ್ತ್ರ ಕೊಡುವ ಒಂದು ಸಮಯವಾಗಿತ್ತು, ಆದ್ರೆ 3,000 ಮಂದಿ ಕೊಲ್ಲಲ್ಪಟ್ಟರು. In Acts 2, we see when the grace came, when the gospel came, when Peter preached the gospel of the grace of God, 3,000 people were saved. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಕೃಪೆಯು ಬಂದಾಗ ಪೇತ್ರನು ಸುವಾರ್ತೆಯನ್ನು ಸಾರಿದಾಗ 3,000 ಜನರು ರಕ್ಷಣೆಗೆ ಬಂದರು. Oh, grace is far better than the law. ಧರ್ಮಶಾಸ್ತ್ರಕ್ಕಿಂತ ಕೃಪೆಯು ಅತ್ಯುತ್ತಮವಾದದು. Again we see Moses interceding to God and pleading to God. ಮತ್ತೆ ಮೋಶೆ ಇಲ್ಲಿ ದೇವರಲ್ಲಿ ವಿಜ್ಞಾಪನೆಯನ್ನು ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾನೆ. Verse 31, Moses' confession, if you do not forgive them, remove my name from the book of life. ಇಲ್ಲಿ 31ನೇ ವಚನದಲ್ಲಿ ಮೋಶೆಯು ಅರಿಕೆ ಮಾಡಿಕೊಂಡ ವಿಷಯವನ್ನು ನೋಡು, ಈ ಜನರನ್ನು ನೀನು ಕರುಣವಿಟ್ಟು ಅವರ ಪಾಪಗಳನ್ನು ಕ್ಷಮಿಸಬೇಕು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಲಿಸಿ ಬಿಡಬೇಕು. This book is not the book of life like we think in the New Testament. ಹೊಸ ಒಡಂಬಡಿಕೆಯಲ್ಲಿರುವ ಜೀವಬಾಧ್ಯರ ಪಟ್ಟಿಯ ಪುಸ್ತಕ ಎಂಬುದ ನಾವು ನೆನೆಸುವ ಪುಸ್ತಕವಲ್ಲ. Nobody's name will be removed from there. ಅಲ್ಲಿಂದ ಯಾರ ಹೆಸರು ತೆಗೆದು ಹಾಕಲ್ಪಡುವುದಿಲ್ಲ. This is the book of life in this world. In other words, Moses is telling, let me die. If you don't forgive them, I am ready to die. ಈ ಪುಸ್ತಕ ಈ ಲೋಕದ ಒಂದು ಪುಸ್ತಕ. ಇನ್ನೊಂದು ಮಾತಿನಲ್ಲಿ ಮೋಶೆ ಹೇಳುವುದೇನೆಂದ್ರೆ, ನೀನು ಅವರ ಪಾಪಗಳನ್ನು ಕ್ಷಮಿಸದೆ ಹೋದ್ರೆ ನಾನು ಸಾಯುವುದಕ್ಕೆ ಸಿದ್ಧನಿದ್ದೇನೆ ಎಂಬುದಾಗಿ ಹೇಳುತ್ತಿದ್ದಾನೆ. Apostle Paul says that in Romans 9, 10, 11 we read, for his own people he was ready to become a curse and be removed from the Lord Jesus Christ. See, that was the burden he had for his people. ರೋಮ ಪತ್ರಿಕೆ 9:10-11 ನೋಡುತ್ತೇವೆ. ಇಲ್ಲಿ ಪೌಲನು ಸಹ ಆತನು ತಾನು ತನ್ನ ಜನರಿಗೋಸ್ಕರ ಸಾಯುವುದಕ್ಕೆ ಸಿದ್ಧನಾಗಿದ್ದನು. What we learned in this chapter? ಈ ಅಧ್ಯಾಯದಿಂದ ನಾವು ಕಲಿಯುವ ಪಾಠಗಳೇನು? What can happen to God's people if they lose sight of who God is, what he has done for them? ದೇವರು ಯಾರೆಂಬುದಾಗಿಯೂ ಮತ್ತು ದೇವರು ತಮಗಾಗಿ ಮಾಡಿದ ಕಾರ್ಯ ಎಂತದೆಂಬುದಾಗಿ ದೇವ ಜನರು ಮರೆತು ಹೋಗುವುದಾದ್ರೆ ಏನಾಗುತ್ತದೆ? We can also fall into this kind of sin. ನಾವು ಸಹ ಇಂಥ ರೀತಿಯಾದ ಪಾಪದಲ್ಲಿ ಬೀಳಬಹುದು. And an intercessory prayer of a man of God has delivered them from further evil. And also we see what Levites did at the right time. They didn't look at relationship, but they stood for the Lord. ಇಲ್ಲಿ ಮೋಶೆಯು ದೇವ ಮನುಷ್ಯನಾದ ಮೋಶೆಯ ಮಧ್ಯಸ್ಥಿಕೆ ಪ್ರಾರ್ಥನೆಯ ದೆಸೆಯಿಂದ ಇಲ್ಲಿ ಮುಂದೆಯೂ ಆಗಬಹುದಾದ ಒಂದು ಕೇಡು ಅಲ್ಲಿ ತಪ್ಪಿಸಲ್ಪಟ್ಟಿತು. ಮತ್ತು ಅದು ಮಾತ್ರವಲ್ಲದೆ ಲೇವಿಯರು ಇಂಥ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡರು ಮತ್ತು ತನ್ನ ಒಂದು ಸಂಬಂಧಿಕರು ನೆರೆಯವರು ಎಂಬುದಾಗಿ ನೆನೆಸಿದೆ 3,000 ಮಂದಿಯನ್ನು ಕೊಂದರು. May God's name be glorified. Lord willing, we'll continue next week. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ಚಿತ್ತವಿರೋದಾದರೆ ಮುಂದಿನ ವಾರ ನಾವು ಮುಂದುವರಿಸುತ್ತೇವೆ.